ಸ್ಮೃತಿಪುರಾಣಾನ ನೀವು ನೆನ್ನೆ ನೋಡಿದ್ರಿ ಶ್ರುತಿನಲ್ಲಿ ಮೃತು ಲೋಹ ಸುವರ್ಣ ಅಂತ ದೃಷ್ಟಾಂತಗಳು ಕೊಟ್ಟು ಕಾರ್ಯಕಾರಣ ಸಂಬಂಧವನ್ನು ತಿಳಿಸಿಕೊಟ್ಟಿದೆಯಲ್ಲ, ಅದು ಸುಮ್ಮನೆ ಒಂದು ಕಥೆ, ಪ್ರಾಣ ಸಂವಾದ ಇದೆಯಲ್ಲ ಆ ಥರ ಅದೊಂದು ಕಥೆ ಅಂತ ಹೇಳಿದೆ. ಅಂದ್ರೇನು? ಅದು ಹೇಳಿರೋದು ಯಾತಕ್ಕೆ, ಕಥೆ ಹೇಳೋದು ಯಾತಕ್ಕೆ? ಒಂದೇನೋ ಒಂದು ನೀತಿ ತಿಳಿಸೋದಕ್ಕೆ ತಾನೆ. ಏನು ನೀತಿ ಅಂದರೆ ಏಕತ್ವ. ಏಕತ್ವ ಅಂದ್ರೇನು? ಅದನ್ನು ಬಿಡದೆ, ಜಗತ್ತನ್ನು ಬಿಡದೆ ಆತ್ಮನೊಂದಿಗೆ ಏಕತ್ವವನ್ನು ತೋರಿಸಿದ್ವಿ. ಗೊತ್ತಾಯ್ತಾ? ಇದರಲ್ಲಿ ಬಂತಲ್ಲ ಚರ್ಚೆಗಳು, ಸೃಷ್ಟಿವಾಕ್ಯಗಳನ್ನು ಹೀಗೆ ಅರ್ಥಕೊಳ್ಬೇಕು ಅಂದರೆ ಹಲವಾರು ಕಡೆ ಎಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಸೃಷ್ಟಿವಾಕ್ಯಗಳ ವಿರೋಧ ಇದೆ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಖಂಡಿತವಾಗಲೂ ಇಲ್ಲ. ನೋಡಿ, ಭಾಷ್ಯ ವಾಕ್ಯ ಬೃಹದಾರಣ್ಯದಲ್ಲಿ ಬರುತ್ತೆ. ಮೊದಲು ಹಿರಣ್ಯ ಬ್ರಹ್ಮನು, ಗೊತ್ತಾಯ್ತಾ, ಅಲ್ಲಿಂದ ಆಪಹ ಉತ್ಪನ್ನಾಹ ಅಂದರೆ ನೀರು ಹುಟ್ಟಿತು ಮುಂಚೆ ಅಂತ ಹೇಳಿದೆ. ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಅತ್ರ ಆಕಾಶಾದಿಪ್ರಭೃತೀನಾಂ ತ್ರಯಾಣಾಂ ಉತ್ಪತ್ತಿ ಅನಂತರಂ, ಆಕಾಶ ವಾಯು ಇದು ಪೃಥಿವೀನಾಂ ತ್ರಯಾಣಾಂ, ಆಕಾಶ ವಾಯು ತೇಜ ತ್ರಯಾಣಾಂ ಉತ್ಪತ್ತಿ ಅನಂತರಂ, ಅದಾದ ನಂತರವೇ ಈ ಆಪಹ ಉತ್ಪತ್ತಿ ಆಯಿತು ಅಂತ ಹೇಳಬೇಕು. ಯಾತಕ್ಕೆ ಅಂದರೆ ಶ್ರುತ್ಯಂತರ ಸಾಮರ್ಥ್ಯಾತ್, ಇನ್ನೊಂದು ಶ್ರುತಿಯನ್ನಲ್ಲಿ ಅದನ್ನೇ ಹೇಳಿರೋದು ತೈತಿರೀಯದಲ್ಲಿ. ಮತ್ತು ವಿಕಲ್ಪನ ಅಸಂಭವಾಚ್ಯ ಸೃಷ್ಟಿಕ್ರಮಸ್ಯ, ಸೃಷ್ಟಿಕ್ರಮವನ್ನು ಹೇಳುವಾಗ ವಿಕಲ್ಪಗಳು ಇರೋದಕ್ಕೆ ಸಾಧ್ಯವಿಲ್ಲ. ಸ್ಪಷ್ಟವಾಗುತ್ತಾಯ್ತಾ? ಬೃಹದಾರಣ್ಯ 1:2:1 ಗೊತ್ತಾಯ್ತಾ? ಅದರಿಂದ ತೀರ್ಮಾನ ಮಾಡಿದ್ದಾರೆ. ಸೃಷ್ಟಿವಾಕ್ಯಗಳು ಎಲ್ಲ ವಿದ್ಯೆ ಏನು ಮಾತಾಡಿದ್ರು ಅವಿದ್ಯಾ ಕಲ್ಪಿತ ಅಂದರು. ಏನು ಮಾತಾಡಿದ್ರು ಹಾಗೆ ಮಾತಾಡಿದ್ರೆ ಪ್ರಮಾಣವೇ ಸಿದ್ಧವಾಗಲ್ಲ. ಯಾವ ವೇದ ಪ್ರಮಾಣದಿಂದ ನಾವು ತಿಳ್ಕೊಳ್ತಾ ಇದ್ದೀವೋ ಅದೇ ಸಿದ್ಧವಾಗಲ್ಲ. ಅದೇ ಸುಳ್ಳು ಹೇಳ್ತಾ ಇದ್ರೆ ಅದಾಗಲ್ವೇ? ಅದಕ್ಕೆ ಅಲ್ಲೇ ಹೇಳ್ತಾರೆ, ಸೂತ್ರ ಭಾಷೆದಲ್ಲೇ ಹೇಳ್ತಾರೆ ಅಂದರೆ, ಹೀಗೆ ವಿಕಲ್ಪನೆಗಳು ಕಾಣಿಸಿದ್ರು ಕೂಡ ಅದೆಲ್ಲ ಸಮನ್ವಯವಾಗಬೇಕು, ಇಲ್ಲಿ ಹೋದ್ರೆ ನಂಬಿಕೆ ಬರೋಲ್ಲ ಅಂತ ಹೇಳಿ ಮಾಡಿದೆ. ಆಯ್ತಲ್ವ? ಅದು ಸಂದರ್ಭ ಅನ್ಸಾರು ಬಂದಿದ್ದು. ಆಮೇಲೆ ಇನ್ನೂ ಎಲ್ಲೆಲ್ಲೋ ಮಾತುಗಳು ಹೊಟ್ಟೋಯ್ತು, ಅದು ಬಿಡಿ ಆಗ್ಬೋದು. ಇವಾಗ ಇನ್ನು ಮುಂದೆ ಹೇಳ್ತಾ ಇದ್ರಿ. ಇವಾಗ ನೀವು ಇಷ್ಟೆಲ್ಲ ಹೇಳಿ ಏನು ತೀರ್ಮಾನ ಮಾಡಿದ್ರಿ ಅಂದರೆ, ಯದಿ ಪರಯೇವ ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಏಕಃ ಪರಮಾರ್ಥತ ಸನ್, ನೀವು ತೀರ್ಮಾನ ಮಾಡಿದ್ದು ನಿಜವಾಗಲೂ ಇರೋದು ಅಂದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾಗಿರ್ತಕ್ಕಂಥ ಆತ್ಮನು ಅಂತ ಹೇಳಿಬಿಟ್ರೆ ಗೊತ್ತಾಯ್ತಾ? ನಿಜವಾಗ್ಲೂ ಅಂದ್ರೇನು? ಪರ್ಯೇವ ಆತ್ಮ ಅಂದರೆ ಇದು ಏನು ಕಾಣಿಸ್ತಾ ಇದೆಯೋ ಅದಿದೆ, ಆದರೆ ಅದರ ಅಸ್ತಿತ್ವವನ್ನು ಇದರಿಂದಲೇ ಪಡ್ಕೊಂಡಿದೆ. ಇದಿರೋದ್ರ ಇದು ಇದೆ, ಅದಕ್ಕೋಸ್ಕರ ಅದು ಇದೆ ಅಂದರೆ ಅಲ್ಲಿಗೇನಾಯಿತು? ಇದರ ಸತ್ಯತ್ವ ಬಹಳ ಪ್ರಮುಖ. ಅದು ಲೈಕಾಲದಲ್ಲಿ ಕಾಣಿಸ್ದೇ ಹೋಗುತ್ತೆ, ಅದಿದೆ. ಅದರಿಂದ ಅದರದೇ ಸ್ವಂತ ಅನ್ಕೋಬಾರ್ದು, ಇರಬೇಕೆ. ಗೊತ್ತಾಯ್ತಾ? ಆದ್ದರಿಂದ ಇದು
ಪರಮಾರ್ಥ ಸನ್ ಅದೊಂದೇ ಇದೆ ಅಂತ ಆಗ್ಬಿಟ್ರೆ ಅದೇನಾಗಿದೆ ಅಲ್ಲಿಗೆ ಯಾವುದರಿಂದ ಏಕಮೇವ ಅದ್ವಿತೀಯಂ ಅಂತ ಇದೆ. ಏಕಮೇವ ಅದ್ವಿತೀಯಂ, ಒಂದೇ ಒಂದು ಇನ್ನೊಂದಿಲ್ಲ ಅಂತ ಒಂದೇ ಮಾತನ್ನೇ 3 ವಿಧ ಭದ್ರ ಮಾಡಿ ಹೇಳುತ್ತೆ. ಅದೊಂದೇ ಇರೋದು ಅಂತ ಗೊತ್ತಾಯ್ತಾ? ಹೀಗೆ ಹೇಳ್ಬಿಟ್ರಲ್ಲ, ಅವಾಗೇನಾಯಿತು? ಇದೊಂದೇ ಅಂದರೆ ಅಸತ್ ಅನ್ಯತ್. ನಾವು ಅದನ್ನು ಬಿಟ್ಟು ಏನೇನು ತಿಳ್ಕೊಳ್ತಾ ಇದ್ವಿ ಅದೆಲ್ಲ ಅಸತ್ ಅಂತ ಆಗೋಯ್ತು. ಕಿಮರ್ಥ ಎಂ ಉಪಾಸನಾ ಉಪದಿಷ್ಟ? ಉಪಾಸನೆಗಳು ಹೇಳಿದೆಯಲ್ಲಪ್ಪ ಬೇಕಾದಷ್ಟು. ಆ ಉಪಾಸನೆಗಳಲ್ಲಿ ಏನು ಅರ್ಥ? ಉಪಾಸನೆ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಅಸತ್ಯ ಆಗಿಬಿಟ್ರೆ ಉಪಾಸನೆ ಮಾಡು ಅಂದ್ರೆ ಏನ್ರಿ ಅರ್ಥ? ಹೌದಲ್ಲ? ಅದಕ್ಕೋಸ್ಕರ ಇದಕ್ಕೆ ನಾವು ಹೇಗೆ ಅರ್ಥ ಮಾಡಬೇಕು ಇದಕ್ಕೆ ಅಂತ ಪ್ರಶ್ನೆ ಗೊತ್ತಾಯ್ತು ಎಲ್ರಿಗೂ? ಇವಾಗ ಎಲ್ಲವೂ ಅಸತ್ತು, ಹಿರಣ್ಯಗರ್ಭನೂ ಇಲ್ಲ, ಅವ್ಯಕ್ತವೂ ಇಲ್ಲ, ಇದು ಇಲ್ಲ, ಏನೂ ಇಲ್ಲ ಅಂತ ನಾವು ಹೇಳಿದ್ರೆ ಉಪಾಸನೆ ಯಾವುದನ್ನು ಮಾಡೋದು? ನಾವು ಇಲ್ಲದೇ ಇರೋದನ್ನು ಉಪಾಸನೆ ಮಾಡು ಅಂತ ಹೇಳ್ತೇನಪ್ಪ. ನಾವು ನಾಗಪಂಚಮಿ ದಿವಸ ಸರ್ಪ ಪೂಜೆ ಮಾಡೋದು ಉಂಟು. ರಜ್ಜುನಲ್ಲಿ ಕಾಣಿಸೋ ಸರ್ಪಕ್ಕೆ ಪೂಜೆ ಮಾಡ್ತಾರೇನಪ್ಪ? ಅಯ್ಯೋ ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಒಂದು ಹಗ್ಗ ಇಟ್ಕೊಂಡು ಅದನ್ನು ಹಾವು ಅಂತ ತಿಳ್ಕೊಂಡು ಪೂಜೆ ಮಾಡಂತ ಮಾಡ್ತಾರೆ. ಗೊತ್ತಾಯ್ತಾ? ಇಲ್ಲದೆ ಇರೋ ಹಾವಿಗೆ ಪೂಜೆ ಮಾಡಲ್ಲ, ಇರೋ ಹಾವಿಗೆ ಪೂಜೆ ಮಾಡೋದು ಅಲ್ವಾ? ಅದು ಅಸತ್ ಅಂದ್ಬಿಟ್ರೆ ಈ ಉಪಾಸನೆಗೆ ಏನರ್ಥ ಅಂತ ಇಲ್ಲಿ ಕೆಲವು ವಾಕ್ಯಗಳಿದೆ. ಎಲ್ಲಿ ಉಪಾಸನೆ ಅಂದರೆ ಹೇಳ್ತಾರೆ, ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ನಿಧ್ಯಾಸ್ತವ್ಯ. ಆತ್ಮನೇ ನೋಡಬೇಕು, ಕೇಳಬೇಕು, ಮನ ಮಾಡಬೇಕು, ನಿಧ್ಯಾಸನ ಮಾಡಬೇಕು. ಯಾ ಆತ್ಮ ಹತಪಾಪ್ಮಾಭಿರೋ ವಿಮೃತ್ಯುರ್ವಿಶೋಕೋ ಜಗತ್ಸ ವಿಪಾಸ. ಆ ಪುಣ್ಯರಹಿತವಾಗಿರ್ತಕ್ಕಂಥ ಅವನಿದಾನಲ್ಲ, ಅವನು ವಿಚಾರ, ಅವನು ಮುಪ್ಪಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಸಾವಿಲ್ಲ, ಅವನು ಉಪಾಸನೆ ಮಾಡಬೇಕು. ಸಕೃತಂ ಕುರ್ವೀತ. ಈ ಜಗತ್ತಿದೆಯಲ್ಲ ಇದೆಲ್ಲ ತಜ್ಜಲಾನ್. ಏನು ತಜ್ಜಲಾನ್ ಅಂದರೆ ಈ ಜಗತ್ತು ತಜ್ಜ, ಅದರಿಂದ ಹುಟ್ಟಿದ್ದು, ಬ್ರಹ್ಮದಿಂದ. ತಲ್ಲ ಅದರಲ್ಲೇ ಲೈವ್ ಆಗೋದು. ತದನನ ಅಂದರೆ ಅದರಲ್ಲೇ ಇದ್ದುಕೊಂಡು ವ್ಯವಹಾರ ಮಾಡೋದು. ಅಂದರೆ ಸೃಷ್ಟಿ ಸ್ಥಿತಿ ಲಯ 3 ಕಾಲದಲ್ಲೂ ಅದರಲ್ಲೇ ಅದರ ಸಂಬಂಧವನ್ನು ಬಿಡದೇನೇ ಇರುತ್ತೆ. ಆದ್ದರಿಂದ ಈ ಜಗತ್ತನ್ನು ತಜ್ಜಲಾನ್ ಅಂತಾರೆ. ಅಕ್ರೋನಿಮ್ ಅಂತ ನೋಡಿ ಇಂಗ್ಲೀಷ್ನಲ್ಲಿ, ಆ ಥರ ಹೇಳ್ತಾರೆ. ಇವಾಗ ಎಲ್ಲವೂ ಇದೇ ಆಗಿರೋದ್ರಿಂದ ನೀನು ಶಾಂತವಾಗಿ ಉಪಾಸನೆ ಮಾಡು ಅಂತ ಹೇಳಿದೆ. ಯಾವುದೋ ಒಂದು ಉಪಾಸನೆ ಹೇಳಿದೆ. ಆತ್ಮೇತ್ಯ ಉಪಾಸೀತ. ಆತ್ಮ ಆತ್ಮ ಅಂತೇಳಿ ಉಪಾಸನೆ ಮಾಡು. ಇತ್ಯಾದಿ ಶ್ರುತಿಭ್ಯ. ಕರ್ಮಾಣಿ ಚ ಅಗ್ನಿಹೋತ್ರಾದೀನಿ. ಕರ್ಮ ಅಗ್ನಿಹೋತ್ರ ಅದು ಇಚ್ಕೊಂಡಿದೆ ಹೇಳಿದಾರಲ್ಲಪ್ಪ. ಅಗ್ನಿನೂ ಮಿಥ್ಯಾದು ಇದು ಮಿಥ್ಯಾದಕ್ಕೋಸ್ಕರ ಮಾಡೋದು. ಏನು ಅಗ್ನಿಹೋತ್ರ ಮಾಡೋದು ಅಂದರೆ ಏನು ಅರ್ಥ? ಅದಕ್ಕೆ ಅರ್ಥ ಆಯ್ತಾ ಇಲ್ಲ ಪ್ರಶ್ನೆ? ಅಲ್ಲಿ ನಿಜವಾಗ್ಲೂ ಏನಿರೋದು ಅಂದರೆ ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತ ಅದಲ್ಲೇನಪ್ಪ ಇರೋದು. ಧ್ಯಾತೃಧ್ಯೇಯ ರೂಪ ಅಂತಲ್ವೇನಪ್ಪ ಇರೋದು. ಯಜ್ಞೋ ಯಜ್ಞಪತಿ ಯಜ್ಞೋ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃದ್ ಯಜ್ಞಕೃದ್ ಯಜ್ಞಭುಗ್ ಯಜ್ಞಸಾಧನ ಅಂತಲ್ವೇನಪ್ಪ ಇರೋದು. ಸರ್ವವೂ ವಿಷ್ಣು 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 ಅಂತ ಹೇಳ್ತಾ ಇದ್ರೆ ಎಲ್ಲೂ ಅಸತ್ತು ಅಂದ್ಬಿಟ್ರೆ ನಾವೇನ್ರಿ ಪೂಜೆ ಮಾಡೋದು? ಎಲ್ಲವೂ ವಿಷ್ಣು ಆಗಿದ್ರೆ ಪೂಜೆ ಮಾಡೋಕ್ಕಾಗುತ್ತವ? ಅಸತ್ ಬಿಟ್ರೆ ಯಾಕೆ ಪೂಜೆ ಮಾಡೋದು? ಈ ಕರ್ಮಕ್ಕೇನು ಅರ್ಥ? ಉಪಾಸನೆಗೇನು ಅರ್ಥ? ಅಗ್ನಿಹೋತ್ರ ಯಾಕೆ ಮಾಡಬೇಕು? ಪ್ರಶ್ನೆ ಗೊತ್ತಾಯ್ತಲ್ಲ? ಕೇಳ್ತಾ ಇರೋ ಆಕ್ಷೇಪ ನೋಡಿ. ಈ ಆಕ್ಷೇಪ ಉತ್ತರ ಕೊಡೋಕೆ ಮುಂಚೆ ಇಲ್ಲಿ ನೋಡಿ, ಈ ವಾಕ್ಯಗಳಲ್ಲಿ ಆತ್ಮ ಅರೆ ದ್ರಷ್ಟವ್ಯ ಅನ್ನೋದು ನಿಜವಾಗ್ಲೂ ಉಪಾಸನೆ ಅಲ್ಲ. ಅಲ್ಲಿ ಇಲ್ವೇ ಇಲ್ಲ ಉಪಾಸನೆ. ಯಾತ್ಮ ಅಪತಪಾಪ್ಮ ಅನ್ನಲ್ಲೂ ಇಲ್ಲ. ಸಕೃತಂ ಕುರ್ವೀತ ಅನ್ನೋದ್ರಲ್ಲಿ ಇದೆ, ಉಪಾಸನೆಯೇ ಇರೋದು. ಆತ್ಮೇತ್ಯ ಉಪಾಸಿತ ಅನ್ನೋದ್ರಲ್ಲೂ ಇಲ್ಲ.
ಇದೇನು ಉಪಾಸನೆ ಅಂತ ಹೇಳೇ ಇಲ್ವಲ್ಲ ಅಲ್ಲಿ. ಅಲ್ಲಿ ಭಾಷ್ಯಕಾರ ಬರೆಯುವಾಗ ಇದೆಲ್ಲ ಉಪಾಸನೆ ಹೇಳಿದೆ ಅಂತ ಹೇಳ್ಬಿಟ್ಟಿದಾರಲ್ಲ. ಸಂಶಯ ಗೊತ್ತಾಯ್ತಲ್ಲ. ಈ ವಾಕ್ಯಗಳಲ್ಲಿ ನಿಜವಾಗ್ಲೂ ಉಪಾಸನೆ ಹೇಳಿಲ್ಲ. ಶಂಕರರು ಬರೆಯುವಾಗ ಇದೇನು ಉಪಾಸನೆ ಅಂತ ಹೇಳಿದೆಲ್ಲ ಅಂತಂದರೆ ಉಪಾಸನೆಗೆ ಸಕೃತಂಕುರ್ವಿದ ಒಂದು ಕೊಡಬೇಕಾಗಿತ್ತು. ಉಪಾಸನೆಗೆ ಯಾವುದು ಹೇಳೇ ಇಲ್ವೋ ಅದನ್ನು ಸೇರಿಸ್ಕೊಂಡು ಯಾಕೆ ಉಪಾಸನೆಗೆ ಹೇಳಿದ್ದಾರೆ ಅಂತ ಕೇಳ್ಬೋದಾ? ತಪ್ಪಾಗುತ್ತಾ ಇಲ್ಲ? ಅರ್ಥ ಆಯ್ತಾ ನಿಮಗೆ? ಪ್ರತಿಯೊಬ್ಬರಿಗೂ ಗೊತ್ತಾಗಲಿಲ್ವಾ? ನೋಡಿಪ್ಪ, ಆಕ್ಷೇಪ ಏನು ಅಂದರೆ ಎಲ್ಲಾನು ಅಸತ್ಯ ಆಗಿಬಿಟ್ರೆ ಉಪಾಸನೆ ಯಾವುದನ್ನು ಮಾಡಬೇಕು? ಅದಕ್ಕೋಸ್ಕರ ಉಪಾಸನೆ ಅಂತ ಹೇಳಿದ್ರೆ ಅರ್ಥವೇ ಇಲ್ವಲ್ಲ ಅಂತ ಪ್ರಶ್ನೆ. ಹೌದೇನಪ್ಪ? ಎಲ್ಲಿ ಉಪಾಸನೆ ಎಲ್ಲಿ ಹೇಳಿದೆ ಅಂದರೆ ಉಪಾಸನೆ ಎಲ್ಲಿ ಹೇಳಿದೆ ಅದನ್ನು ತಾನೇ ಹೇಳಬೇಕು. ದೃಷ್ಟಾಂತ ಕೊಡುವಾಗ ಉಪಾಸನೆ ಎಲ್ಲಿ ಹೇಳಿಲ್ವೋ ಅದನ್ನು ಹೇಳಿದ್ರೆ ಏನರ್ಥ? ದೃಷ್ಟಾಂತ ಕೊಟ್ರಿ ಅಂದರೆ ಉಪಾಸನೆ ಹೇಳಿರೋದನ್ನು ಕೊಡೋದು ಹೇಳದೇ ಇರೋದನ್ನು ಕೊಟ್ಟರೆ ಸರಿ ಹೋಗ್ಲಿಲ್ವಲ್ಲ? ಇನ್ನೂ ಗೊತ್ತಾಗಲಿಲ್ವಾ? ಅದೇ ಹೇಳಿದೆ. ಅದಕ್ಕೋಸ್ಕರ ನೋಡಿ, ಅದಕ್ಕೋಸ್ಕರ ಪ್ರಶ್ನೆ ಬರುತ್ತೆ. ಇಲ್ಲೇನಪ್ಪ ಅಂದರೆ ಇಲ್ಲಿ ಇಷ್ಟರ ಪೈಕಿ ಸಕೃತಂ ಕುರ್ವೀತ ಅನ್ನೋದೊಂದೇ ಉಪಾಸನೆ ಇರೋದು ನಿಜವಾಗಲು. ಬ್ರಹ್ಮವನ್ನ ಇಂಥ ಲಕ್ಷಣಗಳಿಂದ ಕೂಡಿದ್ದು ಅಂತ ತಿಳ್ಕೊಂಡು ಉಪಾಸನೆ ಮಾಡಬೇಕು. ಅಲ್ಲೂ ಬ್ರಹ್ಮದ ಉಪಾಸನೆ ಈ ಲಕ್ಷಣಗಳಿಂದ ಕೂಡಿದೆ ಅಂತ ತಿಳ್ಕೊಂಡು ಉಪಾಸನೆ ಮಾಡಬೇಕು. ಶಾಂತವಾಗಿದೆ. ಆದರೆ ಇದೆಲ್ಲ ಏನು ಅಂದರೆ ಇದು ಉಪಾಸನೆಗಳಲ್ಲ ನಿಜವಾಗಲು. ಆದರೆ ಪ್ರಶ್ನೆ ಕೇಳೋರಿದಲ್ಲ ಮೀಮಾಂಸಕರು, ಆ ಮೀಮಾಂಸಕರು ಇದನ್ನೆಲ್ಲ ಉಪಾಸನೆ ಅಂತ ಅವ್ರು ಇಂಟರ್ಪ್ರಿಟ್ ಮಾಡ್ತಾರೆ. ಸಂದರ್ಭ ಗೊತ್ತಾಯ್ತಾ? ನೋಡಿ, ಮೀಮಾಂಸಕರು ಆತ್ಮೇತ್ಯ ಉಪಾಸಿತ ಆತ್ಮಾವರೇ ದೃಷ್ಟವ್ಯ ಆತ್ಮಾವದ ಪಾಪ್ಮ ಅಂತಿರೋದನ್ನ ಅದೆಲ್ಲ ಉಪಾಸನೆ ಅಂತ ಹೇಳಿಬಿಡ್ತಾರೆ. ಯಾಕೆ ನೋಡಿಪ್ಪ, ಉಪಾಸನೆ ಅಂದರೆ ಉಪಾಸನೆ ಮಾಡು, ಇದನ್ನು ಕೂತ್ಕೊಂಡು ಹೀಗೆ ಧ್ಯಾನ ಮಾಡು ಅಂತ ತಾನೆ. ಅದರಲ್ಲೊಂದು ವಿಧಿ, ಹೀಗೆ ಮಾಡು ಅಂತ ಅನ್ನೋದು. ಅದಕ್ಕೆ ತವ್ಯ ಪ್ರತ್ಯಯ ಅಂತಾರೆ. ಗೊತ್ತದ? ಇಲ್ಲೇನು ದ್ರಷ್ಟವ್ಯ ಶ್ರೋತವ್ಯ, ಮಾಡಬೇಕು ನೋಡಬೇಕು ಅಂದರೆ ಆಜ್ಞೆ ಆಯಿತೋ ಇಲ್ಲೋ? ಉಪಾಸನೆ. ಇಲ್ಲೊಂದು ಸ್ಪಷ್ಟವಾಗಿ ಆತ್ಮೈತಿ ಉಭಯೇ ಉಪಾಸೀತ ಅಂತ ಇದೆಯಲ್ಲ, ಉಪಾಸನೆ ಮಾಡಬೇಕು ಅಂತ ಇದೆಯಲ್ಲ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆಲ್ಲನೂ ಉತ್ತರ ಕೊಟ್ಟಿದೆ. ಎಲ್ಲಿ ಬ್ರಹ್ಮಸೂತ್ರಗಳಲ್ಲೇ ಕೊಟ್ಟಿದೆ. ಏನಪ್ಪ ಅಂದರೆ ಬ್ರಹ್ಮಸೂತ್ರಗಳು ಕೊಟ್ಟಿದೆ, ಆಯಾ ಉಪನಿಷತ್ತುಗಳಲ್ಲೂ ಕೊಟ್ಟಿದೆ. ಇಲ್ಲಿ ಉಪಾಸನೆ ಅಲ್ಲ. ಏಕೆಂದರೆ ಆತ್ಮನೊಂದು ಇದಾನಲ್ಲ, ಆತ್ಮನೊಂದು ನೆನ್ಪಿಡಿ, ಇವನಿದಾನಲ್ಲ ಸುಷುಪ್ತಾತ್ಮನು, ಇವನೇ ಆ ತುರಿ ಆತ್ಮನು. ಗೊತ್ತಾಯ್ತಾ? ಇವಾಗ ಈ ಸುಷುಪ್ತಾತ್ಮನೇ ಹೆಂಗೆ ಕೈ ಸಿಗೋನಲ್ಲ, ಉಪಾಸನೆಗೆ ಸಿಗ್ತಾನಪ್ಪ. ಉಪಾಸನೆ ಅಂದ್ರೇನು? ಆ ದೇವತೆಯನ್ನು ಕುರಿತು ಧ್ಯಾನ ಮಾಡ್ಕೊಂಡು ಮಾಡಬೇಕು. ಗೊತ್ತಾನೆ? ಧ್ಯಾನ ಮಾಡೋದಕ್ಕೇನು ಆಕಾರ ಇಲ್ಲ, ಏನೂ ಇಲ್ವಲ್ಲ, ಹೇಗೆ ಉಪಾಸನೆ ಮಾಡೋದು? ಆದ್ದರಿಂದ ಸುಷುಪ್ತನಿಗೆ ಆಕಾರ ಇಲ್ಲ, ವ್ಯವಹಾರವಿಲ್ಲಪ್ಪ. ಇನ್ನು ತುರಿ ಆತ್ಮನಿಗಿದೆಯಾ? ಇಲ್ವಲ್ಲ. ಆದ್ದರಿಂದ ಇಲ್ಲಿ ದ್ರಷ್ಟವ್ಯ ಶ್ರೋತವ್ಯ ಅಂತಿದ್ರೂ ಕೂಡ ಅದನ್ನು ಉಪಾಸನೆ ಅಂತ ಅರ್ಥ ಮಾಡೋ ಹಾಗಿಲ್ಲ. ಹಾಗರ್ಥ ಮಾಡಬಾರ್ದು. ನಾನು ಇದನ್ನು ಹೇಳಬೇಕಾಗಿಲ್ಲ, ವಿಚಾರ ತಿಳ್ಕೊಂಡಿರ್ಬೇಕು ನೀವು. ಅದಕ್ಕೋಸ್ಕರ ಒಟ್ಟಿನಲ್ಲಿ ಇಡ್ತಾ ಇದ್ದೀನಿ. ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ? ಅಲ್ಲಿ ಉಪಾಸನಾ ಅಂತನೋ ಅರ್ಥ ಛಾಯೆ ಬಂದರೂ ಅದು ಉಪಾಸನೆ ಅಲ್ಲ ಅಂತ ತೀರ್ಮಾನವಾಗಿ. ಯಾಕೆಂದರೆ ಉಪಾಸನೆ ಮಾಡೋಕ್ಕಾಗೋಲ್ಲ. ಹೌದಾ? ಉಪಾಸನೆ ಅನ್ನಕ್ಕೆ ಒಂದೇ ಅರ್ಥ ಇಟ್ಕೋಬಾರ್ದು. ಇವಾಗ ನಾವು ಇಟ್ಕೊಂಡಿರೋ ಅರ್ಥ ಕೆಲವು ಉಪಾಸನೆಗೆ ಧ್ಯಾನ ಅಂತಲೂ ಅರ್ಥ ಇದೆ ಇದರಲ್ಲಿ. ಇವಾಗ ಆತ್ಮೈತ್ಯ ಉಪಾಸಿತ ಅಂದ್ರೆ ಅದು ಉಪಾಸನೆ ಅಲ್ಲ, ಜ್ಞಾನ ವಾಕ್ಯಾನ. ಆದರೆ ಆದಿತ್ಯನನ್ನು ಉದ್ಗೀತ ಅಂತ ಉಪಾಸನೆ ಮಾಡಬೇಕು ಅಂದ್ರೆ ಅದು ಉಪಾಸನೆನೇ. ಅದಕ್ಕೋಸ್ಕರ ಇಲ್ಲಿ ಹೇಳಿರೋದು
ಡಿಕ್ಷನರಿ ಪ್ರಕಾರ ಉಪಾಸನೆ ಅಂತಿದ್ರೂ ಕೂಡ, ಇಲ್ಲಿ ಉಪಾಸನೆ ಅಂತ ಹೇಳಿದ್ರು ಕೂಡ ಹಾಗರ್ಥ ಮಾಡಬಾರ್ದು. ಅಂದರೆ ಉಪಾಸನೆ ಒಂದೇ ಅರ್ಥ ಅಲ್ಲಿಗೆ. ಇಲ್ಲಿ ಉಪಾಸನೆ ಅಂದ್ರೆ ಇಲ್ಲಿ ಹೀಗೆ ಅರ್ಥ ಮಾಡಿ, ಅಲ್ಲ ಹಾಗೆ ಅರ್ಥ ಮಾಡಿ ಅಂತ ಡಿಕ್ಷನರಿ ಕೆತ್ಕೋಕೆ ಹೋಗ್ತಾ ಇಲ್ಲ. ಡಿಕ್ಷನರಿ ಮೀನಿಂಗ್ ಅದೇ ಇದೆ. ಆದ್ರಿಂದ ಇಲ್ಲಿ ಉಪಾಸನೆ ಅಂತಂತ ಇರಬಾರ್ದು ನಿಜವಾಗ್ಲೂ. ಆದ್ರೆ ಉಪಾಸನೆ ಅಂತ ಇದೆ. ಅದನ್ನು ಶ್ರುತಿ ತಪ್ಪು ಮಾಡಿದೆ ಅಂತ ಅರ್ಥವಲ್ಲ. ಅದಕ್ಕೆ ಇಲ್ಲಿ ನಿಮ್ಮ ರೂಢಿ ಚಿಂತನೆ ಮಾಡೋದಂತ ಬರುತ್ತೆ ನೋಡಿ. ಇವಾಗ ಉಪಾಸನೆಗೂ ನಿಧಿಧ್ಯಾಸನಕ್ಕೂ ಇರೋ ವ್ಯತ್ಯಾಸ ನೋಡಿ. ಎರಡೂ ಧ್ಯಾನವೇ. ಹಾಗೆ ನೋಡಿದ್ರೆ ಧ್ಯಾನ ಅನ್ನೋದು ಎರಡಿದೆ, ಉಪಾಸನೆ ಅನ್ನೋದು ಎರಡಿಲ್ಲ. ಧ್ಯಾನ ಅಂದ್ರೇನು ಅಂದರೆ ಸಾಧಾರಣವಾಗಿರ್ತಕ್ಕಂಥದ್ದು ಧ್ಯಾನ. ಅದೇನಪ್ಪ ಅಂದರೆ ಯಾವುದನ್ನೋ ಒಂದು ಆಕಾರ ಅದು ಇದು ಇಟ್ಕೊಂಡು ಅದನ್ನೇ ಕುರಿತು ಚಿಂತನೆ ಮಾಡಬೇಕು ಅಂತ ತಾನೇ ಧ್ಯಾನ ಅಂದರೆ. ಅವಾಗ ನಿಧಿಧ್ಯಾಸನ ಅಂತಿದೆ. ಆ ನಿಧಿಧ್ಯಾಸನ ಅನ್ನೋದ್ರಲ್ಲೂ ಧ್ಯಾನ ಅನ್ನೋದೇ ಭಾವ ಇದೆ. ನಿಧಿಧ್ಯಾಸನ ಅಂದ್ರೇನು? ನಿಶ್ಚಿತ ರೂಪವಾಗಿ ಧ್ಯಾನ ಮಾಡೋದು ಅಂತ. ಧ್ಯಾನ ಮಾಡೋದು ಅಂದರೆ ಈ ಅರ್ಥದಲ್ಲೂ ಉಪಯೋಗಿಸ್ತೀವಿ ಡಿಕ್ಷನರಿ ಪ್ರಕಾರ. ಏನು? ಸರಿಯಾಗಿ ಧ್ಯಾನ ಇಟ್ಕೊಂಡು ನೋಡು ಅಂತಾರಿಲ್ಲ, ಗಮನ ಇಟ್ಕೊಂಡು ನೋಡು. ಗಮನ ಇಟ್ಕೊಂಡು ನೋಡು ಅನ್ನೋ ಅರ್ಥದಲ್ಲೂ ಕೂಡ ನಾವು ಧ್ಯಾನ ಅನ್ನೋದನ್ನು ಉಪಯೋಗಿಸ್ತೀವಿ. ಆದ್ದರಿಂದ ಗಮನ ಇಟ್ಕೊಂಡು ನೋಡು ಅಂತ ಹೇಳುವಾಗ ನಿಧಿಧ್ಯಾಸನ. ಧ್ಯಾನ ಅಂತ ಹೇಳಿದ್ರು ನಿಜವಾಗ್ಲೂ ಧ್ಯಾನ. ಅರ್ಥ ಆಯ್ತಲ್ವ? ನಿಧಿಧ್ಯಾಸನ ಅಂದರೂ ಧ್ಯಾನವೇ, ನಿಶ್ಚಿತ ರೂಪ ಧ್ಯಾನ ಅಂತಲೇ ಅರ್ಥ. ಆದರೂ ಇಲ್ಲಿ ಧ್ಯಾನ ಅಂತ ಏನೋ ಧ್ಯಾನ ಮಾಡೋಕೆ ಹೊಂದಿದೆ ಅಂತ ತಿಳ್ಕೊಬೇಡ ಅಂತ ಹೇಳ್ತಾರೆ, ಕ್ಲಾರಿಫಿಕೇಶನು. ಹಾಗೇನು ಇಲ್ಲೂ ಅಂದರೆ ಶ್ರುತಿಯಿಂದಲೇ ಏನಾಗುತ್ತೆ ಅಂದರೆ ಅವನು ಗುರು ಉಪದೇಶ ಮಾಡ್ತಾ ಇರೋ ಶೈಲಿ, ಆ ಸಂದರ್ಭದಲ್ಲಿ ಒಂದೊಂದು ಪದ ಉಪಯೋಗಿಸಿರ್ತಾರೆ. ನಾನು ನಿಮ್ಮನ್ನ ಹೇಳಿದ್ನಲ್ಲ, ಸತ್ಯಂಚ ಅನೃತಂಚ ಸತ್ಯಮಭವತ್ ಅಂದರೆ ಆ ಬ್ರಹ್ಮ ಅನ್ನೋ ಸತ್ಯ, ಈ ಜಗತ್ತು ಅನ್ನೋ ಸತ್ಯವಾಯಿತು, ಇನ್ನೊಂದು ಅಸತ್ಯವಾಯಿತು ಅಂತ ಹೇಳಿದ್ರೆ ಈ ವಾಕ್ಯ ಸರಿ ಇದೆಯಾ? ಸತ್ಯ ಅಂದರೆ ಒಂದೇ ಅರ್ಥ ಅಲ್ವಾ? ಅಲ್ಲ. ಶ್ರುತಿ ಪ್ರಯೋಗ ಮಾಡಿದ್ಮೇಲೆ ನಾವು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಬಾರ್ದು, ಸಮನ್ವಯ ಮಾಡ್ಕೋಬೇಕು. ಸಮನ್ವಯ ಹೇಗೆ ಮಾಡಿದ್ರು? ಅದು ಪಾರಮಾರ್ಥಿಕ ಸತ್ಯ, ಇದು ವ್ಯಾವಹಾರಿಕ ಸತ್ಯ, ಅದು ಪ್ರಾಥಮಿಕ ಸತ್ಯ ಅಂತ ಹೇಳಿದರು. ಹಾಗೇನೆ ಇಲ್ಲೂ ಆ ದೃಷ್ಟಿ ಇಟ್ಕೊಂಡು ಇಲ್ಲಿ ಮಾಡಿರೋದು. ಏನು? ಇಲ್ಲಿ ಉಪಾಸನಾ ಅಂತಂತನ್ನೋ ಒಂದು ಭಾವ ಇದ್ದರೂ ಕೂಡ ಉಪಾಸನಾ ಅಂತ ಇಟ್ಕೊಳ್ಳೋಕೆ ಆಗೋಲ್ಲ. ಅದು ಚರ್ಚೆ. ನಾನೆಲ್ಲ ಇಲ್ಲಿ ಹೇಳಬೇಕಾಗಿಲ್ಲ. ನನ್ನ ಆಸೆ ಏನು ಅಂದರೆ ಸಮಗ್ರ ದೃಷ್ಟಿ ಇಟ್ಕೊಂಡಿರಬೇಕು. ಸಮಗ್ರ ದೃಷ್ಟಿ ಇಟ್ಕೊಂಡ್ರೇ ಅವಾಗ ಸ್ಪಷ್ಟವಾಗಿ ಗೊತ್ತಾಗೋದು ಅಂತಂದು ತೋರಿಸೋದಕ್ಕೋಸ್ಕರ ಅದು ಸ್ವಲ್ಪ ಹೇಳ್ತಾ ಇರ್ತೀನಿ. ಅದಲ್ಲ. ಆದ್ದರಿಂದ ಇಲ್ಲಿ ಅವರೇನು ಮಾಡ್ತಾರೆ, ಮೀಮಾಂಸಕರು ಅವ್ರೇನು ಮಾಡ್ತಾರೆ ಅಂದರೆ ಅವ್ರಿಗೆ ಈ ಒಂದು ಇಲ್ಲದೆ ಇರೋ ನಿರ್ಗುಣವಾಗಿರೋ ಬ್ರಹ್ಮ ಅನ್ನೋದನ್ನ ಅವ್ರು ಒಪ್ಪಲ್ಲ. ಅವ್ರೇನು ಮಾಡ್ತಾರೆ, ಆ ವೇದ ಮಂತ್ರಗಳನ್ನೇ ಮೆತ್ತಿಗೆ ತಿರುಚಿ, ಈಗ ಏನು ಉಪಾಸನೆ ಅಂತ ಹೇಳಿದ್ಯಲ್ರಿ, ಏನ್ರಿ ಉಪಾಸನೆ ಅಂತ ಇದೆ ಅಂತ ಹೇಳ್ಬಿಟ್ರಲ್ಲ, ಆದರೆ ನೇದಂ ಯದಿದಂ ಉಪಾಸತೆ ಅಂತೂ ಇದೆಯಲ್ರಿ. ಬ್ರಹ್ಮ ಅಂದ್ರೆ ಏನು? ಇದು ಅಂತ ಉಪಾಸನೆ ಮಾಡೋದಕ್ಕೆ ಸಿಕ್ಕೋದಲ್ಲ ಅಂತ ಹೇಳಿದೆಯೋ ಇಲ್ಲ ಕೇಳೋ ಪರಿಷತ್ನಲ್ಲಿ. ಉಪಾಸನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಶ್ರುತಿನಲ್ಲಿ ಹೇಳಿದೆ, ಇನ್ನೊಂದು ಶ್ರುತಿಯಿಂದ ಉಪಾಸನೆ ಮಾಡು ಅಂತ ಹೇಳಿದ್ರೆ ನಾವು ಸಮನ್ವಯ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಹೌದಲ್ಲಪ್ಪ? ಅರ್ಥ ಆಯ್ತಾ? ಶ್ರುತಿ ಯಾಕ್ರಿ ಹಾಗೆ ಅಂತರ ಅಡ್ಗೋಡೆ ಮೇಲೆ ದೀಪ ಹಬ್ಬಿ ಯಾಕೆ ಮಾತಾಡಬೇಕು? ಸ್ಪಷ್ಟವಾಗಿ ಅದಕ್ಕೆ ಕೇಳಬಾರ್ದು. ಅಂದರೆ ಸ್ಪಷ್ಟವಾಗಿ ಹೇಳಿದ್ರೆ ಓದ್ಬಿಟ್ಟು ಆಮೇಲೆ ಪಿಸಾಡ್ತೀನಿ ಪುಸ್ತಕ. ಸ್ಪಷ್ಟವಾಗಿ ಹೇಳಿದ್ರೆ ಡೇಂಜರ್ ಗೊತ್ತಾಯ್ತಾ ನಿಮಗೆ? ಅವ್ನಿಗೆ ಹೇಗಿರಬೇಕು ಅಂದರೆ ಬಡ್ಡಿ ಮಗನ ಓದೋನಿಗೆ ಏನೋ ಇದು ಮುಟ್ಟ ಇಷ್ಟ ಅಂತ ಹಾಗೇ ಇರಬೇಕು. ಹಾಗಿದ್ದರೆ ಸತತವಾಗಿ ಓದ್ತಾ ಇರ್ತಾರೆ. ಅದು ಬಿಟ್ಟರೆ ನಮಗೆಲ್ಲ ಗೊತ್ತಾಯ್ತು ಅಂತ ಬಿಸಾಡ್ಬಿಡ್ತಾರೆ. ವೇದ ಅದಕ್ಕೆ ಅವಕಾಶ ಕೊಡಲ್ಲ. ಅನಂತ ಕಾಲದವರೆಗೂ ಚರ್ಚೆ ಆಗ್ತಾ ಇರಬೇಕಲ್ಲ ಇದ್ರು. ಅದಕ್ಕೋಸ್ಕರ ಹಾಗೆ ಬರೆಯೋದು. ಗೊತ್ತಾಯ್ತಾ? ಕೆಲವು ಪದಗಳಿಗೆ ಉಪನಿಷತ್ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಏನೋ ಒಂದು ಅರ್ಥ ಇತ್ತು, ಆದರೆ ಅದೇ ಪದಕ್ಕೆ ನಾವು ಇವಾಗ ಬೇರೆ ಅರ್ಥ ಇಟ್ಕೊಂಡಿದ್ದೀವಿ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಮಾಯಾ ಅನ್ನೋದಕ್ಕೆ ಆವಾಗ ಪ್ರಜ್ಞೆ ಅಂತಲೇ ಶಂಕರಾಚಾರ್ಯ ಹೇಳಿದ್ದಾರೆ. ಪ್ರಜ್ಞೆ ಅಂತೀವೋ ಮಾಯಾ ಅಂದ್ರೆ ನಾವು ಬೇರೆ ಅರ್ಥ ಇಲ್ಯೂಷನ್ನು ಅದೆಲ್ಲ ಹೇಳ್ತೀನಿ. ಸೊ ಆ ಪದಕ್ಕೆ ಆವಾಗ ಬೇರೆ ಅರ್ಥ ಇತ್ತು, ಇವಾಗ ನಾವೊಂದು ಅರ್ಥ ಮಾಡ್ತೀವಿ. ಇವಾಗ ನೋಡಿ,
ಇವಾಗ ನೀವು ಇದಕ್ಕೆ ಕ್ಲಾರಿಟಿಗೋಸ್ಕರ ಕೇಳಿದ್ದು ಹೌದಾನೆ. ಕ್ಲಾರಿಟಿನಲ್ಲಿ ಮುಂಚೆ ಪ್ರಶ್ನೆಯಲ್ಲಿ ಕ್ಲಾರಿಟಿ ಇರಲಿ. ನೀವು ಉಪನಿಷತ್ ಕಾಲ ಅಂತ ಹೇಳಿದ ಕೂಡಲೇ ಅಲ್ಲಿ ಕ್ಲಾರಿಟಿ ಇಲ್ಲ. ಉಪನಿಷತ್ತು ಕಾಲ ಅಂತ ಯಾವನು ಹೇಳ್ತಾನೋ ಅವನು ಉಪನಿಷತ್ತುಗಳ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಆಗೋಗುತ್ತೆ. ಉಪನಿಷತ್ತುಗಳಿಗೆ ವೇದಗಳ ಕಾಲ ಹೇಳ್ತಾರೇನೋ ಯಾರಾದರೂ? ಅನಾದಿ. ಈಗಿನ ಕಾಲದಲ್ಲಿ ಪದ ಪ್ರಯೋಗ ಮಾಡಿ 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 ಸುಮ್ಮನೆ ಎಲ್ಲರೂ ಅದೊಂಥರ ಏನೋ ಸಹಜವಾಗಿ ತೊಗೊಂಡ್ಬಿಡ್ತಾರೆ. ಅವ್ರು ಚೆನ್ನಾಗಿ ವೇದಾಂತ ಪಾಠ ಹೇಳೋರು ಕೂಡ ಹೇಳ್ತಾರೆ ಉಪನಿಷತ್ ಕಾಲ ಅಂತ. ಏನು ಬಾಯ್ ಪಡ್ಕೊಳ್ಳೋದು? ಖಂಡಿತವಾಗ್ಲೂ ಆ ಕಾಲಭೇದ ಹೇಳಿ ಗೊತ್ತಾಯ್ತು. ಅದೇ ಏನಂದರೆ ಹಾಗೆ ಅರ್ಥಗಳು ಬರೋದು ಉಂಟು. ಆದರೆ ಮಾಯೆ ಅನ್ನೋದಕ್ಕೇನೆ ಪ್ರಜ್ಞೆ ಅಂತಲೂ ಹೇಳಿದೆ, ಬೇರೆ ಅಂತಲೂ ಹೇಳಿದೆ, ಎಲ್ಲ ಹೇಳಿದೆ. ಅದ್ರ ಒಂದರ್ಥ ಪ್ರಜ್ಞೆ ಅಂತಲೂ ಕೊಟ್ಟಿದ್ದಾರೆ ಗೊತ್ತಾಯ್ತಾನೆ. ಅದರಲ್ಲಿ ಏನಾಗುತ್ತೆ ಅಂದರೆ ಆ ಬೇರೆ ಬೇರೆ ಅರ್ಥ ಉಂಟಾಗುತ್ತೆ ಅನ್ನೋದು ನಾನು ಇದರಲ್ಲಿ ಗ್ಯಾರಂಟಿ ಕೊಟ್ಟು ಹೇಳೋಕ್ಕಾಗಲ್ಲ. ಬೇರೆ ಭಾಷೆಗಳಲ್ಲಾಗುತ್ತೆ ಅಂತ ಕಾಣಿಸುತ್ತೆ. ಪ್ರಾಯಶಃ ಸಂಸ್ಕೃತದಲ್ಲಿ ಆ ಪ್ರಸಂಗ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಉತ್ತರ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸ್ವಲ್ಪ ಚಿಂತನೆ ಮಾಡಿ ನೀವೇ. ಯಾಕೆಂದರೆ ಎಲ್ಲ ಪದಗಳು ಮುಂಚಿನಿಂದಲೂ ಬೇರೆ ಬೇರೆ ಅರ್ಥಗಳೇ ಇದೆ. ಹಾಗಿಟ್ಕೋಬೇಕಾಗುತ್ತೆ. ಅದಾ ಇರಲಿ. ಇವಾಗ ತುಂಬ ದೂರ ಹೋಗ್ಬಿಟ್ವಿ. ಅಲ್ಲಿಗೇನಾಯಿತು ಅಂದರೆ ಇವಾಗ ಇದನ್ನು ಸಮನ್ವಯ ಮಾಡಬೇಕು. ಇಲ್ಲಿ ಉಪಾಸನೆ ಅರ್ಥ ಇದೆಯಲ್ಲ, ಅದಕ್ಕೇನು ಅರ್ಥ? ಉಪಾಸನೆ ಅಂತ ಯಾಕೆ ಹೇಳ್ತು? ಕರ್ಮ ಯಾಕೆ ಹೇಳ್ತು? ಅಗ್ನಿಹೋತ್ರ ಯಾಕೆ ಹೇಳ್ತು ಅಂದರೆ ಹೇಳ್ತಾರೆ. ಆಶ್ರಮಾಸ್ತ್ರಿವಿಧ ಹೀನಂ ಹೀನ ಮಧ್ಯಮೋತ್ತಮ ದೃಷ್ಟಯ ಉಪಾಸನೋಪದಿಷ್ಟೇಯಂ ತದರ್ಥಮನುಕಂಪಯ. ಇದೆಲ್ಲ ಗೊತ್ತಿರೋದೇ ನಿಮಗೆ, ಮುಂಚಿನಿಂದ ಹೇಳ್ಕೊಂಬಂದಿದೆ. ಏನಪ್ಪ ಅಂದರೆ ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನೀನು ಕರ್ಮವನ್ನೇ ಮಾಡದೇ ಇದ್ದರೆ ನೀನು ವೇದಾಂತ ಎಷ್ಟು ಮಾತಾಡಿದ್ರೂ ಪ್ರಯೋಜನವಾಗಲ್ಲ. ಅರ್ಥ ಆಯ್ತಾ ಇದೆಯಲ್ಲಪ್ಪ? ನ ಕರ್ಮಣಾಮನಾರಂಭಾತ್, ಕರ್ಮ ನೀನು ಮಾಡದೇ ಇದ್ದರೆ ನೈಷ್ಕರ್ಮ್ಯ ಅನ್ನೋ ಸಿಕ್ಕೋದೇ ಇಲ್ಲ. ಗೊತ್ತಾಯ್ತಾ? ಕರ್ಮ ಮಾಡಲೇಬೇಕು ಅಂತಾಯ್ತು ಅಲ್ವಾ? ಆಮೇಲೆ ಇಲ್ಲಿ ಬಂದುಬಿಟ್ರೆ ನ ಕರ್ಮಣಾನ ಪ್ರಜಾಧನೇನ ತ್ಯಾಗೇ ನೀಗೆ ಅಮೃತತ್ವಮಾನುಷು. ಇಲ್ಲಿ ಕರ್ಮನೂ ಇಲ್ಲ ಏನೂ ಇಲ್ಲ ಅಂತ ಬಂದ್ಬಿಡ್ತು. ಇದೇನ್ರಿ ಕರ್ಮದ ಶುರು ಮಾಡಬೇಕು ಅಂದರು ಮೋಕ್ಷ ಪಡ್ಕೊಳ್ಳೋಕ್ಕೆ, ಇಲ್ಲಿ ಕರ್ಮ ಏನೂ ಇಲ್ಲವೇ ಇಲ್ಲ ಅಂದ್ಬಿಟ್ರು. ಹೇಗೆ ಸಮನ್ವಯ ಅಂದ್ರೆ? ನೋಡಪ್ಪ, ಸಮನ್ವಯ ಹೀಗೆ. ಇಲ್ಲಿ ಕರ್ಮ ಇಲ್ಲ, ಅಲ್ಲಿ ಕರ್ಮ ಇದೆ. ಕರ್ಮ ಇದೆ ಅಂತ ನೀನೇನೇನೋ ಕರ್ಮ ಮಾಡ್ತಾ ಇರ್ತೀಯ. ಕೆಲಸಕ್ಕೆ ಬಾರದು ಅಪಾಯಕರವಾದ್ದೆಲ್ಲ ಕರ್ಮ ಮಾಡ್ತೀಯ. ಹಾಗೆ ಮಾಡಬಾರ್ದು. ಶಾಸ್ತ್ರವಿಹಿತವಾಗಿರ್ತಕ್ಕಂಥ ಕರ್ಮವನ್ನೇ ಮಾಡಬೇಕು. ಆಯಿತಾ? ಶಾಸ್ತ್ರವಿಹಿತವಾಗಿರೋ ಕರ್ಮವನ್ನು ಮಾಡಿದ್ರೆ ನಿಜವಾಗಲೂ ಚೆನ್ನಾಗಿ ತಿಳ್ಕೊಳ್ಳಿ, ಬುದ್ಧಿಗೆ ಒಂದು ಬಲ ಬರುತ್ತೆ. ಬುದ್ಧಿ ನಿಜವಾಗಲೂ ಶಾಂತವಾಗುತ್ತೆ, ಕುದೀತಾ ಇರೋದಿಲ್ಲ. ಬುದ್ಧಿನಲ್ಲೊಂದು ವಿವೇಕ ಉಂಟಾಗುತ್ತೆ, ಬ್ಯಾಲೆನ್ಸ್ ಇರುತ್ತೆ. ನಾವು ಎಲ್ಲರೂ ಸಮವಾಗಿರ್ತಕ್ಕಂಥ ಬ್ರಹ್ಮವನ್ನು ಪಡ್ಕೊಳ್ಬೇಕಾಗಿದ್ದರೆ ಮುಂಚೆ ನಮ್ಮ ಬುದ್ಧಿ ಒಂದು ಸ್ವಲ್ಪ ಸಮವಾಗಿರಬೇಕೋ ಇಲ್ವೋ? ಹೌದಲ್ವಾ? ಅದಕ್ಕೋಸ್ಕರ ಆ ಬುದ್ಧಿನ ಸಮ ಮಾಡೋದಕ್ಕೋಸ್ಕರ ಅಲ್ಲಿ ಹೇಳಿದೆ. ನಿಜ ಹೇಳಿರೋದು ಗೊತ್ತಾಯ್ತಾ? ಆದ್ದರಿಂದ ಅದನ್ನು ಹೇಳಿದೆಯಪ್ಪ. ಕರ್ಮ ಅಸತ್ತಲ್ವೇ? ಕರ್ಮ ಇಲ್ಲ ಸತ್ತಯ್ಯ, ಅಲ್ಲಲ್ಲ. ಗೊತ್ತಾಯ್ತಾ? ಯಾವಾಗ ಸತ್ತಲ್ಲ? ನೀನು ಜಗತ್ತು ನೋಡ್ಕೊಳ್ತಾ ಇದ್ರೆ ಕರ್ಮ ಅಸತ್ತು ಅಂದ್ರೆ ಅರ್ಥವಿಲ್ಲ. ಇಲ್ಲಿ ಕರ್ಮ ಅಸತ್ತು, ಇಲ್ಲಿ ಕರ್ಮ ಅಸತ್ತು ಅಂತ ಹೇಳೋದು ಎಷ್ಟು ತಪ್ಪು, ಅಲ್ಲಿ ಕರ್ಮ ಅಸತ್ತು ಅಂತ ಹೇಳೋದು ಅಷ್ಟೇ ತಪ್ಪು. ಗೊತ್ತಾಯ್ತಾ? ಬ್ರಹ್ಮದಲ್ಲಿ ಕರ್ಮನೂ ಇದೆ ಅಂತ ಹೇಳಿದ್ರೆ ತಪ್ಪುತ್ತಾನೆ ಅದು. ಅದಕ್ಕೆ ನಾನು ಹೇಳಿದ್ದು ಇದೇ ಬೇರೆ ಅದೇ ಬೇರೆ. ಗೊತ್ತಾಯ್ತಾ? ಇದು ನಾವು ಸುಮ್ಮನೆ ನಡ್ಕೊಂಡು ಹೋಗೋದು ಅಲ್ಲೆಲ್ಲ ಮುಂಚೆ, ಆಮೇಲೆ ಅದು ಏರೋಪ್ಲೇನ್ ಎತ್ಬಿಡ್ಬೇಕು, ರಾಕೆಟ್ನಲ್ಲಿ ಹೋಗೋದು. ಅದು ಭೂಮಿ ಮೇಲೆ ಹೋಗಲ್ಲ. ನಾನು ಇಲ್ಲಿಂದ ಚಂದ್ರಲೋಕಕ್ಕೆ ಹೋಗ್ಬೇಕು ಅಂದರೆ ನಾನು ರೈಲ್ನಲ್ಲೇ ಹೋಗ್ತೀನಿ ಅಂತ ಹೇಳೋಕ್ಕಾಗುತ್ತೇನಾ? ಹೋಗ್ಬೇಕಲ್ಲ ರಾಕೆಟ್ನಲ್ಲಿ. ಅದನ್ನ ಸಂಪರ್ಕ ಬಿಟ್ಟು ಹೋಗಬೇಕು. ಅರ್ಥ ಆಯ್ತಾ ಇದೆ ನಿಮಗೆ?
ಆದ್ದರಿಂದ ಕರ್ಮ ಎಲ್ಲಿವರೆಗೆ ಸಂಪರ್ಕ ಇದೆಯೋ ಅಲ್ಲಿವರೆಗೆ ಅವಿತಥ ಅಂತ ಮುಂಡಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವಿತಥ ಅದು ಮಿಥ್ಯೆ ಅಲ್ಲ. ಗೊತ್ತಾಯ್ತಾ? ಆಮೇಲೆ ಬಂದರೆ ಅಲ್ಲೊಂದು ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ಆಶ್ರಮ ತ್ರಿವಿಧ: ಹೀನ, ಮಧ್ಯಮ, ಉತ್ಕೃಷ್ಟ. ಎಲ್ಲಾದ್ರಲ್ಲೂ ಹೀಗೆ ಇದೆ. ಹೀನ, ಮಧ್ಯಮ. ನೀವು ಯಾವುದಾದ್ರು ವೇದಾಂತ ಒಂದೇ ಅಲ್ಲ, ಎಲ್ಲಾದ್ರಲ್ಲೂ ಏನೋ ಸೈನ್ಸ್ ಓದಬೇಕು ಅಂದರೆ ಹೀನ, ಮಧ್ಯಮ, ಉತ್ಕೃಷ್ಟ ಇಲ್ವೇನಪ್ಪ? ಡಾಕ್ಟ್ರ್ ಓದಬೇಕು ಅಂದರೆ ಇಲ್ವೇನಪ್ಪ? ಇದೆಯಾ? ಇಲ್ಲ. ಹಾಗೇನೆ ಇಲ್ಲೂ ಇದೆ. ಆದ್ದರಿಂದ ಅವ್ರಿಗೆಲ್ಲ ಕರ್ಮ ಅಂತ ಹೇಳಿದೆ, ಆಮೇಲೆ ಉಪಾಸನೆ ಅಂತ ಹೇಳಿದೆ, ಆಮೇಲೆಲ್ಲ ಬಿಡು ಅಂತ ಹೇಳಿದೆ. ಗೊತ್ತಾಯ್ತಾ? ಅದನ್ನು ಹೇಳ್ತಾ ಇದ್ದಾರೆ. ಆಶ್ರಮಗಳು ಅಂದರೆ ಇಲ್ಲಿ ಆಶ್ರಮನೂ ತಗೋಬೇಕು, ವರ್ಣನೂ ತಗೋಬೇಕು ಅಂತ ಸೇರಿಸಿದ್ದಾರೆ. ಆಶ್ರಮದಲ್ಲಿರೋ ಅಧಿಕಾರಿಗಳು. ಗೊತ್ತಾಯ್ತಾ? ಯಾಕೆಂದರೆ ಕರ್ಮ ಅಲ್ವ ಹೇಳಿರೋದು, ಇಲ್ಲಿ ಕರ್ಮದ ಬಗ್ಗೆ ತಾನೇ ಚರ್ಚೆ ಬರ್ತಾ ಇರೋದು. ಆದ್ದರಿಂದ ಅಧಿಕಾರಿ. ಅರ್ಥಿ ಸಮರ್ಥೋ ವಿದ್ವಾನ್ ಶಾಸ್ತ್ರೇಣ ಅವಿಪರ್ಯುತಸ್ಥಃ. ಅಧಿಕಾರಿ ಅಂದರೆ ಶಬರ್ ಹೇಳೋದು ಏನು? ಅರ್ಥಿ. ಅವನ ಆ ಫಲ ಇಷ್ಟಪಡಬೇಕು. ಸ್ವರ್ಗೋ ಅದು ಇದು ಏನಾದರೂ ಒಂದು ಇರ್ತಲ್ಲ, ಅರ್ಥಿ ಇಷ್ಟಪಡಬೇಕು. ಸಮರ್ಥ. ಆ ಕಾರ್ಯ ಅನಿಸೋದಕ್ಕೆ ದಕ್ಷಿಣೆ ಕೊಡೋದು ಅಥವಾ ಮಾಡೋದೋ ಅದಕ್ಕೇನೋ ಅಧಿಕಾರ ಇರಬೇಕು. ಕುಂಟ ಇದು ಕೂಡ ಹಾಗಿದ್ದರೆ ಆಗೋದಿಲ್ಲ, ಅವೆಲ್ಲ ಮಾಡೋಕ್ಕಾಗಲ್ಲ. ಸಮರ್ಥೋ. ವಿದ್ವಾನ್ ಅಂದರೆ ಆ ಕರ್ಮಸ್ವರೂಪ, ದೇವತಾ ಸ್ವರೂಪ ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿರಬೇಕು. ಮುಂದಕ್ಕೆ ಶಾಸ್ತ್ರೇಣ ಅವಿಪರ್ಯುತಸ್ಥಃ ಅಂದರೆ ಶಾಸ್ತ್ರದಿಂದ ಇವನು ಮಾಡೋ ಹಾಗಿಲ್ಲ ಅಂತ ಹೇಳಿರಬಾರ್ದು. ಅಂದರೆ ಶಾಸ್ತ್ರದ ಪರ್ಮಿಷನ್ ಇರಬೇಕು. ನೋಡಿ, ಅಶ್ವಮೇಧ ಇದೆಯಲ್ಲ, ರಾಜಸೂಯ ಇದೆಯಲ್ಲ, ಅದನ್ನು ಕ್ಷತ್ರಿಯನೇ ಮಾಡಬೇಕು, ಬೇರೆಯವ್ರು ಮಾಡೋ ಹಾಗಿಲ್ಲ. ಆಯ್ತಾ? ಆಮೇಲೆ ಒಂದು ಈ ಕಾಡುಗಳಲ್ಲೆಲ್ಲ ಪ್ರಾಣಿಗಳು ಏನಾದರೂ ಕಾಯಿಲೆ ಅದು ಇದು ಆಗ್ಬಿಟ್ರೆ ಅದನ್ನು ಸರಿ ಹೋಗೋದಕ್ಕೊಂದು ಯಜ್ಞ ಇದೆ. ಅದನ್ನು ಮಾಡಿಸೋನು ಬ್ರಾಹ್ಮಣ ಆದರೂ ಮಾಡೋನು ಅಲ್ಲಿರೋ ನಿಷಾದನೆ, ಬೇಟೆಗಾರನೇ. ಯಜ್ಞ ಮಾಡೋದು ಯಾರು? ಬೇಟೆಗಾರ. ಎಲ್ಲದಕ್ಕೂ ಏನು ಯಾರು ಎಲ್ಲ ನ್ಯೂಸ್ ಪೇಪರ್ ಬಂದಿದ್ದೆಲ್ಲ ಸುಮ್ಮನೆ ಇಟ್ಕೊಂಡ್ಬಿಡ್ಬೇಡಿ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇನ್ನೊಂದೇನು, ಇವಾಗ ಯುದ್ಧಕ್ಕೆ ಹೋಗುವಾಗ ರಥಗಳೆಲ್ಲ ಭದ್ರವಾಗಿರಬೇಕು, ಅದಕ್ಕೊಂದು ಯಾಗ ಮಾಡ್ತಾರೆ. ಮಾಡಿಸೋನು ಬ್ರಾಹ್ಮಣ, ಅದನ್ನು ಮಾಡೋನು ರಥಕಾರ. ಯಾರು ರಥವನ್ನು ತಯಾರು ಮಾಡ್ತಾನೋ ಅವನೇ ಮಾಡಬೇಕು. ಗೊತ್ತಾಗ್ತಾ ಇದೆಯಲ್ಲ? ಹೀಗೆ ಯಾವ್ಯಾವ ಕರ್ಮನ ಯಾರ್ಯಾರು ಮಾಡಬೇಕು ಅಂತ ಸ್ಪಷ್ಟವಾಗಿ ನಿಗದಿ ಮಾಡಿದೆ. ಆದ್ದರಿಂದ ಅಶಾಸ್ತ್ರೇಣ ಉಪರ್ಯುತಸ್ಥಃ ಇಂಥವ್ನ ಯಜ್ಞ ಮಾಡ್ಬೋದು. ಅಲ್ಲಿಗೆ ಅಧಿಕಾರಿಗಳು ಅಂತಾಯಿತು. ಅಧಿಕಾರಿಗಳು ಅಂತ ಹೇಳಿದ ಕೂಡಲೇ ಆಶ್ರಮ ವರ್ಣ ಎರಡೂ ಸೇರುತ್ತೆ. ಗೊತ್ತಾನ? ಉಪಲಕ್ಷಣವಾಗಿದೆ. 3 ಬಗೆ. ಅವ್ರು ಯಾರು ಅಂದರೆ ಹೀನ, ಮಧ್ಯಮ, ಉತ್ಕೃಷ್ಟ. ಹೀನ ಅಂದರೆ ಕೀಳಾದ್ದು, ಮಧ್ಯಮ ದೃಷ್ಟಿಯ ಸಾಮರ್ಥ್ಯ ಚೆನ್ನಾಗಿದೆ ಅವರು, ಕೀಳ್ತರದ, ನಡುತರದ, ಮೇಲ್ತರದ ಬುದ್ಧಿಶಕ್ತಿಯಿಂದ ಕೂಡಿರುವವರು. ಹೇಳ್ತೀನಿ ಕೇಳಿ. ಅಲ್ಲಿ ದ್ರೋಣಾಚಾರ್ಯ ಮಾಡಿರೋ ಜೀವನ ನಿರ್ವಹಣೆಗೆ ಅಂತಂತ ಏನಲ್ಲ. ಅಲ್ಲಿ ಅವ್ರಿಗೆ ನಿಜವಾಗ್ಲೂ ಅವನು ಅಶ್ವತ್ಥಾಮ ಹತ್ಬಿಟ್ಟ ಅಲ್ಲ, ಹಾಲು ಇದು ಅಂತ ಅವಮಾನ ಮಾಡಿಬಿಟ್ರ, ಅವ್ರ ಛಲ ಬಂದ್ಬಿಡ್ತು. ಅವರಿಗೆ ದುಡ್ಡು ಸಂಪಾದನೆ ಮಾಡೋ ಆಸೆ ಬಂದ್ಬಿಡ್ತು. ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ಅವ್ರು ಹೇಳಿದರು, ಇಲ್ಲಿ ಹೋದರೆ ಬ್ರಾಹ್ಮಣ ಜೀವನ ಮಾಡೋದು ಕಷ್ಟ ಅಂತಂತೇನು ಇಲ್ವೇ ಇಲ್ಲ. ಭಿಕ್ಷೆ ಆಯ್ತದಲ್ಲ, ಭಿಕ್ಷೆ ಅದು ಯಾರು ಕೊಡಲ್ಲ. ಆದ್ದರಿಂದ ಅಲ್ಲಿರೋ ದೋಷವೇ ಎಲ್ಲ ಸ್ಪಷ್ಟವಾಗಿದೆ. ಶಲ್ಯ, ದ್ರೋಣ ಕೊನೆಗೆ ಏನು ಮಾಡಿದ್ರು ದ್ರೋಣರು? ಪಾಂಚಾಲ ರಾಜ ಅವನ ಕ್ಷತ್ರಿಯ, ಅವನ ಮೇಲೆ ಸಿಟ್ಟು ಬಂದುಬಿಡ್ತು. ಆಮೇಲೆ ಅರ್ಜುನ್ ಕೈಯೆಲ್ಲ ಯುದ್ಧ ಮಾಡಿಸಿದ್ರು. ಕಟ್ಟು ಹಾಕೊಂಬಂದು ಕೆಳಗಡೆ ಹಾಕೊಂಡು ಒದ್ದುಬಿಟ್ರಲ್ಲ, ಕಾಲಿನಲ್ಲಿ ಒದ್ದುಬಿಟ್ರು.
ಓದ್ಬಿಟ್ಟು ಆದಮೇಲೆ ಏನು ಮಾಡಿದ್ರು ಅಂದರೆ ಅರ್ಧ ಪಾಂಚಾಲ ರಾಜ್ಯ ತಗೊಂಡು ರಾಜರಾಗ್ಬಿಟ್ರಲ್ಲ, ಜೀವನೋಪಾಯವೇ. ಅರ್ಥ ಆಯ್ತಾ? ಅದರಿಂದ ಎಲ್ಲ ಅಲ್ಲಿ ದೋಷ ಅಂದ್ರೆ ದೋಷವೇ. ಆದರೆ ಅವಳ ಸದ್ಗುಣಗಳು ಇದೆ. ನಾವು ಅದನ್ನು ದೋಷ ಉಜ್ಜೋದಿಲ್ಲ, ನಮ್ಮ ಸಂಪ್ರದಾಯವೇ ಅದು. ದೋಷ ಅಂತ ತಿಳ್ಕೊಬೇಕಷ್ಟೇ, ಸುಮ್ಮನೆ ಅಜ್ಜಿ ಉಜ್ತಾ ಇರಬಾರ್ದು. ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆದ್ದರಿಂದಲೇ ಭೀಷ್ಮ ಮಾಡಿರೋದು ದೋಷವೇ. ಅದನ್ನು ಅದನ್ನು ತಿದ್ದೋ ಉಜ್ಜೋಕ್ಕೆ ಹೋಗಲ್ಲ. ಅವ್ರನ್ನ ದೊಡ್ಡ ಗುಣಗಳನ್ನ ಮಟ್ಟಿಗೆ ತೊಗೊಂಡು ಮಾತಾಡ್ತೀವಿ. ಗೊತ್ತಾಯ್ತಲ್ವಾ? ಅಲ್ಲಿಗೇನಾಯ್ತು ಇವಾಗ ಅಂದರೆ ಏನಪ್ಪ, ಲೌಕಿಕ ದೃಷ್ಟಿಯಲ್ಲಿ ಗೌರವಯುತವಾಗಿ ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ. ಓ ಅಪ್ಪ, ವಿಷಯ ಬೇರೆ. ಅಲ್ಲ ಸ್ವಾಮೀಜಿ, ಇದಕ್ಕೆ ನಾನು ಅವ್ರನ್ನ ಗೌರವ ಭಾವನೆಯಲ್ಲಿ ನೋಡ್ತಾ ಇರ್ತೀನಿ. ಅವರ ಅವಗುಣಗಳನ್ನ ಉಜ್ಜಬೇಡ ಅಂದ್ರೆ ನನಗದೊಂದು ಪರವಾಗಿಲ್ಲ, ಆ ತರ ಇದ್ರೆ ಆಗಲ್ಲ. ಏನು ಅಂದರೆ ಇಲ್ಲಿ ಇವರಲ್ಲಿ ದುರ್ಗುಣಗಳಿದ್ರೂ ಸದ್ಗುಣಗಳು ತುಂಬ ಇವೆ. ಗೊತ್ತಾಯ್ತಾ? ಅದರಲ್ಲೂ ನೋಡಿ, ನಾವು ಏನೋ ಅವ್ರನ್ನ ದಮನ ಮಾಡೋ ತನಕ ಬೈಯೋದು ಅಷ್ಟು, ಆಮೇಲೆ ಬೇಡದ. ರಾಮಾಯಣದಲ್ಲಿ ಏನು ಬರುತ್ತೆ, ಓ ರಾವಣನ ಏನು ಹೊಡೆಯುವಾಗ ಹೇಗೆ ಮಾಡ್ತೀವೋ ಅಂತ ಕೂಗಾಡ್ಕೊಂಡು ಹೊಡೆದಾಕ್ಬಿಡ್ತಾನೆ ರಾಮಚಂದ್ರ. ಸತ್ತು ಕೂಡಲೇ ಶಾಂತ ಹೋಗ್ಬಿಡ್ತಾನಲ್ಲ. ಆಮೇಲೆ ಹೇಳ್ತಾನೆ, ನೋಡು ಮಹಾತ್ಮ ಪಾಪ ನಿಮ್ಮ ಅಣ್ಣ ಸತ್ತೋಗ್ಬಿಟ್ಟ, ಶ್ರಾದ್ದ ಮಾಡು ಅಂತ ಹೇಳ್ತಾ ಇದ್ದಾನೆ. ಮರಣಾಂತಾನಿ ವೈರಾಣಿ ಅಂತ ಹೇಳಿದ್ದೆ. ಆದ್ದರಿಂದ ಯಾವುದನ್ನು ಯಾವಾಗ ಉಜ್ಜಬೇಕು ಯಾವ ಉಜ್ಜಬಾರ್ದು ಅನ್ನೋದನ್ನು ಕೂಡ ಶಾಸ್ತ್ರ ಹೇಳ್ಕೊಡುತ್ತೆ. ಇರಲಿ, ಎಲ್ಲಿಗೂ ಹೊಟ್ಟೋಗ್ಬಿಡೋದು ಬೇಡ ಅಂತ. ಅಲ್ಲಿಗೇನಾಯಿತು, ಅಲ್ಲಿ ಈ ಉಪಾಸನೆ ಎನ್ನುವ ಕರ್ಮಗಳನ್ನು ಯಾರಿಗೆ ಹೇಳಿದೆ, ಕೀಳ್ತರ ನಡುತ್ತರ ದೃಷ್ಟಿಯಲ್ಲಿ ಆಶ್ರಮಗಳಿಗೆ ಮುಂತಾದವರಿಗೆ ಉಪದೇಶ ಮಾಡಿದೆ ಹೊರತು ಆತ್ಮನು ಎರಡನೇ ಇಲ್ಲದ ಒಬ್ಬನೇ ಎಂಬ ನಿಶ್ಚಿತವಾದ ಉತ್ತಮವಾದ ಏಕತ್ವ ದೃಷ್ಟಿಯವರಿಗೆ ಅಲ್ಲ. ದಯಾಳವಾದ ವೇದದಿಂದ, ದಯಾಳು ನೀವೆಲ್ಲ ನಿಜವಾಗ್ಲೂ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕರುಣೆ ಇದೆ, ಎಲ್ಲರ ಮೇಲೂ ಕರುಣೆ ಇದೆ. ಗೊತ್ತಾ? ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಯಾವನು ಎಲ್ಲರ ಜೊತೆ ಮೈತ್ರಿ ಭಾವದಿಂದ ಇಲ್ವೋ ಅವನು ಬ್ರಾಹ್ಮಣ ಲಾಯ್ಕಿಲ್ಲ. ಎಲ್ಲರ ಜೊತೆ ಮಿತ್ರರಿಂದ ಅವನ ಶತ್ರುಗಳೇ ಇರಬಾರ್ದು. ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಎಲ್ಲರಿಗೂ ಏನೇನು ಬೇಕೋ ಅದು ಹೇಳ್ಕೊಟ್ಟಿದ್ದೆ, ದಯಾಳವಾಗಿರೋದು. ಗೊತ್ತಾಯ್ತಾ? ವೇದದಿಂದ ಸನ್ಮಾರ್ಗದಲ್ಲಿ ನಡೆಯುವವರಾಗಿ ಹೇಗಾದರೂ ಈ ಉತ್ತಮವಾದ ಏಕದೃಷ್ಟಿಯನ್ನು ಪಡೆದುಕೊಳ್ಳಲಿ ಎಂಬ ಕನಿಕರದಿಂದ ಉಪದೇಶ ಮಾಡಿರುತ್ತದೆ. ಅವ್ರಿಗೆ ಹೇಳಲೇಬೇಡ ಅಂತಲ್ಲ, ವೇದಾಂತ ಹೇಳು. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಸನ ನಶಾಶ್ರೂಷಿವಾವಚ್ಚ ನಶಮಾಮ್ಯೋಭ್ಯಸೂಯತಿ. ಮಿನಿಮಮ್ ಕ್ವಾಲಿಫಿಕೇಶನು. ದೇವರು ಅಂದರೆ ದ್ವೇಷ ಮಾಡೋದಾಗಿರಬಾರ್ದು. ಗೊತ್ತಾಯ್ತಾ? ಅವನು ದೊಡ್ಡ ರಾಜಕೀಯರು ಅಂದರೆ ಏನು ಗೌರವ ಇಲ್ಲ ಏನೂ ಇಲ್ಲ ಅಂತ ಇರಬಾರ್ದು. ಈ ಥರ ಇರೋದಲ್ಲಿ ಒಂದು ಎರಡು ಸದ್ಗುಣಗಳಿದ್ದರೆ ಅವನು ಉಪದೇಶ ಮಾಡ್ಬೋದು ಅಂತ ಹೇಳಿದೆ. ಮಾಡಿ. ಆದರೆ ಅವನು ನಿಜವಾಗ್ಲೂ ಬುದ್ಧಿಯಿಂದ ತಿಳ್ಕೊಬೋದು. ಪಡ್ಕೋಬೇಕಾಗಿದ್ದರೆ ಇದೆಲ್ಲ ಮಾಡಲೇಬೇಕು. ಗೊತ್ತಾ? ಆದ್ದರಿಂದ ಏನು ಮಾಡ್ತಾರೆ, ಕರುಣೆ ಇದು. ಅಯ್ಯೋ ಇಷ್ಟು ಒದ್ದಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅಲ್ಲಿ ಒಳಗಡೆ ಏನು ಇದೆಯಲ್ಲ, ಆ ಕಡೆ ತಿರುಗಿ ನೋಡಲೇ ಇಲ್ವಲ್ಲ. ಏನು ಹೇಳಿದೆ, ದ್ವಾಸುಪರ್ಣ ಸ್ವಯಾಸಕಾಯ ಬರ್ತಲ್ಲ, ಎರಡು ಹಕ್ಕಿಗಳಿದೆ ಇಲ್ಲಿ. ಒಂದು ನಾನು ಪಿಪ್ಪಲಂ ಸ್ವಾದ್ವತ್ತಿ ತಿಂತಾ ಇದ್ದೀನಿ, ಕೊಟ್ಟು ಅಂತ. ಅನಶ್ನನ್ಯೋ ಅಭಿಚಾಕಶೀತಿ, ಅದು ನನ್ನನ್ನೇ ನೋಡ್ತಾ ಇದೆ, ಅದು ತಿಂತಾ ಇಲ್ಲ. ಯಾಕೆ ನೋಡ್ತಾ ಇದೆ ಅಂದರೆ, ಯಾವ ಗಳಿಗೆಯಲ್ಲಿ ಇವು ನನ್ನ ಕಡೆ ನೋಡ್ತಾನೋ ಆವಾಗ ನಾನು ಅವನು ಹಿಡ್ಕೋಬೋದು. ಅದಕ್ಕೋಸ್ಕರ ಅದೇ ನೋಡ್ತಾ ಇರ್ತಂತೆ. ಈ ಕಡೆ ತಿರುಗ ಅಂದರೆ ಆಮೇಲೆ ಅವ್ನು ಬಿಡಲ್ಲ. ಬಾಬಾ ಸಾಕು ನೀನು ಕಷ್ಟಪಟ್ಟಿರೋದು ಬಾ ಅಂತ ಕರ್ಕೊಂಡು. ಎಷ್ಟು ದಯಾಳವಾಗಿದೆ ನೋಡಿ. ಆದ್ದರಿಂದ ಕನಿಕರಿಂದ ಉಪದೇಶ ಮಾಡಿರ್ತದೆ. ಆದ್ದರಿಂದ ನೋಡಪ್ಪ, ಯಾವುದನ್ನು ಮನಸ್ಸಿನಿಂದ ಮನನ ಮಾಡಲಾರನೋ, ಯಾವುದರಿಂದ ಮನಸ್ಸೇ ಮನನ ಮಾಡಲ್ಪಡುವುದೋ ಅದು ಬ್ರಹ್ಮ. ಅದು ಇದು ಎಂದು ಉಪಾಸನೆ ಮಾಡ್ತಾರಲ್ಲ ಅದಲ್ಲ. ಸ್ಪಷ್ಟವಾಗಿದೆ ಇಲ್ಲಿ.
ಗೊತ್ತಾಯ್ತಲ್ಲ? ಆದ್ದರಿಂದ ಕರ್ಮ ಉಪಾಸನೆ ಎಲ್ಲ ಹೇಳಿರೋದು ಮಾಡಬೇಕು, ಗೊತ್ತಾಯ್ತಲ್ಲ? ಇಲ್ಲದೆ ಹೋದರೆ ಇಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇದೆಲ್ಲ ನೀವು ಜೀವನದಲ್ಲಿ ಅಳವಡಿಸ್ಬೇಕು, ಖಂಡಿತವಾಗ್ಲೂ ಅಳವಡಿಸ್ಬೇಕು. ಮುಂದಕ್ಕೆ ನೋಡಿ, ಶಾಸ್ತ್ರ ಯುಕ್ತಿ ಈ ಎರಡರಿಂದಲೂ ನಿರ್ಧರಿಸಿರುವುದರಿಂದ ಅಧ್ಯಾತ್ಮ ದರ್ಶನವೇ ಸರಿಯಾದ ದರ್ಶನ. ಅವನ ಬರೀ ಶಾಸ್ತ್ರ ಒಂದೇ ಇಟ್ಕೊಂಡಿಲ್ಲ, ಯುಕ್ತಿನೂ ಇಟ್ಕೊಂಡಿದೆ. ನೋಡಿ ಇಲ್ಲಿ ತಮಾಷೆ, ಹೇಳ್ತಾ ಇರೋ ಶಾಸ್ತ್ರವೇ, ಆದರೆ ನಮ್ಮ ಬುದ್ಧಿನೂ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಲೇ ಇರುತ್ತೆ. ಅದು ಹೇಳಿದ ಕೂಡಲೇ ತಿಳ್ಕೊಂಡ್ಬಿಡ್ತು ಅನ್ನೋಷ್ಟು ಬುದ್ಧಿ ಇಲ್ಲ ನಮಗೆ, ಯಾಕೆಂದರೆ ವಿಕ್ಷಿಪ್ತವಾಗಿದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಅವನು ಯುಕ್ತಿ ಹೇಳಪ್ಪ, ಮಂದ್ರ ಮಾಡು, ಪ್ರಶ್ನೆ ಕೇಳು. ನೋಡಿ ವೇದಾಂತ ಹೇಗಿದೆ ಅಂದರೆ, ನೀ ಯಾವ ಪ್ರಶ್ನೆ ಮಾಡಿದ್ರೂ ಬೇಜಾರು ಮಾಡ್ಕೊಳ್ಳಲ್ಲ, ಉತ್ತರ ಹೇಳುತ್ತೆ. ನಾವು ಪ್ರಶ್ನೆ ಕೇಳೋವಾಗ ಸರಿಯಾಗಿ ಕೇಳಬೇಕು. ಒಂಥರ ಒಂದು ಏನೋ ಒಂದು ಗರ್ವದಿಂದ ಅದರಿಂದ ಅಂತ ಕೂಗಾಡ್ದಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಪರಿಪ್ರಶ್ನ ಉತ್ತರ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಕೇಳಬೇಕು. ಪರಿಪ್ರಶ್ನ ಅಂದ್ರೆ ಗೊತ್ತಾಯ್ತಾ ನಿಮಗೆ? ಚಾಲೆಂಜ್ ಮಾಡೋದಲ್ಲ, ಹೇಗಿದು ಅಂತ ಕೇಳಬೇಕು. ಆವಾಗ ನನ್ನ ಬುದ್ಧಿಗೆ ಅನುಗುಣವಾಗಿ ಒಂದು ಯುಕ್ತಿಯನ್ನು ಉಪಯೋಗಿಸೋಕೆ ಹಾಗೇ ಆಗುತ್ತೆ, ಎಲ್ಲ ಕಡೆನೂ ಆಗುತ್ತೆ. ಶಂಕರ್ ಮಾಡೋದು ಅದನ್ನೇ ಗೊತ್ತದ. ಇವಾಗ ನೋಡಿ, ಈಗ ಸುಮ್ಮನೆ ಬ್ರಹ್ಮ ಒಂದೇ ಇರೋದು, ಅದ್ರಲ್ಲಿ ಏನು ವ್ಯವಹಾರ ಇಲ್ಲ ಅಂತ ಸಿದ್ಧವಾದ ಮೇಲೆ ಸೃಷ್ಟಿ ಹೇಗೆ ಮಾಡ್ತೀರಿ ಅಂದರೆ, ನಿಜವಾಗ್ಲೂ ಅದು ಕೇಳಬಾರದ ಪ್ರಶ್ನೆ. ಹೌದಲ್ಲಪ್ಪ? ಏನಪ್ಪ ಪ್ರೂವ್ ಮಾಡೇ ಇಲ್ಲಪ್ಪ, ನಾವು ಕೊನೆಯಲ್ಲಿ ಡಿರೈವ್ ಮಾಡಿರೋದು, ಇದು ಡಿರೈವ್ ಮಾಡಿರೋ ತಾನೆ, ತಿರ್ಗಾ ಹಿಂದಕ್ಕೆ ವಾಪಸ್ ಹೋಗ್ತೀಯ ಅಂದರೆ, ನೋಡ್ರಿ ನಾ ಹಿಂದಕ್ಕೆ ವಾಪಸ್ ಹೋಗ್ತಾ ಇರೋದು ದೃಢ ಮಾಡ್ಕೊಳ್ಳೋಕ್ಕೆ. ಇವಾಗ ನಾನೇನು ಮಾಡಬೇಕು? ತಪ್ಪಿಲ್ವಾ ಅವನಲ್ಲಿ? ಸೃಷ್ಟಿ ಆಗಿ ಮಾಡಿ ನೀವು ಹೇಳಬೇಕಪ್ಪ, ಇದೇ ನನಗೆ ಬತ್ತವಾಗಲ್ಲ, ಆಗ ನಾನು ಹೇಳಬೇಕು, ಹೇಳೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಶಂಕರು ಒಂದು ಯುಕ್ತಿ ಉಪಯೋಗಿಸಿದಾರಲ್ಲ. ಏನು ಹೇಳಿದ್ದಾರೆ? ಸುಷುಪ್ತಾತ್ಮ ನೋಡು, ನೀನು ಸ್ವಪ್ನ ಮಾಡಿದರೆ ಹೇಗೆ ಮಾಡಿದೆ ಅಂತ ಕೇಳಿದಾರ ಇಲ್ಲ? ಅರ್ಥವಾಯ್ತಾ ಇಲ್ವೋ? ಆದ್ದರಿಂದ ಇನ್ನಿಂಥ ಕಠಿಣ ಪ್ರಸಂಗದಲ್ಲೂ ಕೂಡ ಸಂಶಯಗಳನ್ನು ಪರಿಹಾರ ಮಾಡೋದಕ್ಕೆ ವೇದಾಂತಕ್ಕೆ ಸಾಮರ್ಥ್ಯ ಉಂಟು. ಅದಕ್ಕೋಸ್ಕರ ಮಾಡಬೇಕು, ಚರ್ಚೆ ಮಾಡಬೇಕು. ಎಲ್ಲ ಚರ್ಚೆ ಮಾಡಿದ್ದಾದ್ಮೇಲೆ ಮುದರ ಮೌನಂಚ ಮೌನಂಚ ಬಾಲ್ಯೇನ ತಿಷ್ಠಾಸೇತ್, ಎಲ್ಲ ತಿಳ್ಕೊಂಡ್ಮೇಲೆ ಹಾಗೇ ಮಾತಾಡ್ತಾ ಇರ್ಬೋದು, ಗೊತ್ತಾಯ್ತಲ್ಲ? ಯಾಕೆಂದರೆ ನಾನುಧ್ಯಾಯಾತ್ ಬಹೂನ್ ಶಬ್ದಾನ್ ವಾಚೋ ವಿಜ್ಞಾಪನ ಮಿತತ್, ಸುಮ್ಮನೆ ಮಾತಾಡ್ತಾ ಇರ್ಬೋದು, ಆಯಾಸ ಅದು ಮಾಡಬೇಡ. ಆಮೇಲೆ ಮೌನಿಯಾಗು, ಹುಡುಗನ ಥರ ಇದ್ಬಿಡು, ಬಾಲ್ಯೇನ ತಿಷ್ಠಾಸೇತ್. ಏನಂದರೆ ಹುಡುಗನಿಗೆ ನಿಜವಾಗ್ಲೂ ಗರ್ವ ಅವೆಲ್ಲ ಇರಲ್ಲ, ಸುಮ್ಮನೆ ಹಾಗಾಗ್ಬಿಡ್ಬೇಕು, ಹುಡುಗನ ಥರ ಆಗೋಗ್ಬಿಡ್ಬೇಕು, ಗೊತ್ತಾಯ್ತಲ್ಲ? ಆದ್ದರಿಂದ ಪ್ರಶ್ನೆ ಕೇಳೋ ವಿಧಾನವನ್ನು ಹೇಳ್ಕೊಡುತ್ತೆ ಶಾಸ್ತ್ರ. ಆದ್ದರಿಂದ ಇಲ್ಲೇನಿದೆ, ಎರಡೂ ದಿವಸ ನಾನು ಯುಕ್ತಿಯನ್ನು ಉಪಯೋಗಿಸಿ ಅದ್ವೈತಾತ್ಮ ದರ್ಶನವೇ ಸರಿಯಾದ ದರ್ಶನ ಅಂತ ಸಿದ್ಧ ಮಾಡಿದೆ. ಆ ಎರಡಕ್ಕೂ ಹೊರಚಾಗಿರುವುದರಿಂದ ಮಿಕ್ಕದ್ದು ತಪ್ಪು ದರ್ಶನ. ಅವಾಗ ಬೇರೆ ಬೇರೆ ಎಲ್ಲ ಇದೆಯಲ್ಲ, ಅದೆಲ್ಲ ದರ್ಶನಗಳು ಸರಿ ಇಲ್ಲ. ಈಗ ಕರ್ಮಕ್ಕೆ ನಿಯಮ ಹಾಕಿರೋ ಹಾಗೆ ಈ ವರ್ಣದವರು ಈ ಕರ್ಮ ಮಾಡಬೇಕು ಅಂತ, ಆದ್ರೆ ಜ್ಞಾನಕ್ಕೆ ಪೂರಕವಾಗಿರುವಂತದ್ದು ನಿಧಿಧ್ಯಾಸನ, ಸಾಧನೆ ಚತುಷ್ಟಯ. ನಿಧಿಧ್ಯಾಸನ ಮಾಡೋದು ಸನ್ಯಾಸ ಆಶ್ರಮದಲ್ಲಿ ಮಾತ್ರ, ಅಂದ್ರೆ ಅನುಕೂಲ. ಈಗ ಅದನ್ನ ತೆಗೆದುಕೊಳ್ಳೋದಕ್ಕೆ ಏನಾದ್ರೂ ಶಾಸ್ತ್ರದಲ್ಲಿ ರೆಸ್ಟ್ರಿಕ್ಷನ್ ಇದೆಯಾ? ಈ ವರ್ಣದವರೇ ಆಗ್ಬೇಕು ಅಥವಾ ಇಲ್ಲ? ನೀವು ಸರಿಯಾಗಿ ಕೇಳಿದೆ ನೋಡಿ. ಹಾಗಂದ್ರೆ ಅದಕ್ಕೆ ವರ್ಣಗಳು ಗಿರ್ಣಗಳು ಇಲ್ಲ, ಸುಮ್ಮನೆ ಇಳಿಯೋದಷ್ಟೇ. ನಡಿ ಯಾವುದೋ ಒಂದು ಲೆವೆಲ್ ಆದಮೇಲೆ ವೇದ ಕೈ ಬಿಟ್ಬಿಡುತ್ತೆ, ಮುಂದಕ್ಕೆ ನೀನು ನೋಡ್ಕೊಂತ, ಅವನಿಗೆ ಆಮೇಲೆ ರೂಲ್ ಇಲ್ಲ, ಗೊತ್ತಾಯ್ತಾ? ಅದಕ್ಕೇನೆ ಆ ಥರ ಸಾಧ್ವಿ ಇದ್ದಾರೆ,
ಅವ್ರನ್ನೆಲ್ಲ ಸಾಧ್ವೀರು ಅಂತಾರೆ. ಸ್ತ್ರೀಯರು ತೆಗೆದುಕೊಳ್ಳೋ ಹಾಗೆ ಸಾಧುಗಳು ಅಂತಾರೆ. ಅದಕ್ಕೆ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಸಾಧುಗಳಾಗಬಹುದು, ಸಾಧ್ವೀರಾಗಬಹುದು. ಅವು ಸುಲಭ. ಸಾಧ್ವಿ ಅಲ್ವೇ? ಅವಳು ವೇದಕರ್ಮಕ್ಕೆ ಅಧಿಕಾರವಿಲ್ವಲ್ಲ, ಆಗಿದ್ದಾರೆ. ಅದು ಏನು ಅಂದರೆ, ನೀನು ಸಂಸಾರದಲ್ಲಿ ಬೀಳಲೇಬೇಕು ಅಂತ ಏನು ಶಾಸ್ತ್ರ ನೀನು ವಿಧಿ ಮಾಡಲ್ಲ. ಅದನ್ನು ನಾನು ತಪ್ಪಿಸ್ಕೋಬೇಕು ಅಂತ ಹೋಗು ಅನ್ನತ್ತೆ, ಗೊತ್ತಾಯ್ತಲ್ಲ. ಆದರೆ ಈ ಕರ್ಮ ಅದು ಇದೆಯಲ್ಲ, ಅದಕ್ಕೆಲ್ಲ ಇಲ್ಲ ಅಷ್ಟೆ. ಏನಪ್ಪ ಪ್ರಾರಂಭದಲ್ಲಿ ಹೇಳುವಾಗ ಸೃಷ್ಟಿ ಕ್ರಮದಲ್ಲಿ ನಾವು ಅಧ್ಯಾರೋಪ ಅನ್ನೋದು ಶಾಸ್ತ್ರ ಮಾಡೋದು, ಅದು ಅವಿದ್ಯೆ ಅಧ್ಯಾಸ ಅನ್ನೋದು ಇಲ್ಲ ಅಂತ ಹೇಳಿ ಆಧಿಕಾರಿಕ ಪುರುಷರು ಅಂತೆಲ್ಲ ಹೇಳಿ ನಿನ್ನೆ ದೇವತೆ ವಿಚಾರ ಹೇಳುದು, ದೇವತೆ ವಿಚಾರ ಹೇಳುದು, ಹವಿಸ್ಕೊಡ್ಬೇಕು ಮಾಡ್ತಾರೆ ಎಲ್ಲ ಹೇಳುದು. ಈ ದೇವತೆಗಳಿಗೂ ಅವ್ರಿಗೂ ಲಿಂಕ್ ಹೇಗೆ? ದೇವತೆಗಳಿಗೂ ಅದಕ್ಕೂ ಈ ಆಧಿಕಾರಿಕ ಪುರುಷರಿಗೂ ಸಮನ್ವಯ ಮಾಡ್ಕೊಳ್ಳೋದು. ಒಂದ್ ಕಡೆಯಿಂದ ದೊಡ್ಡವರು ಜ್ಞಾನಿಗಳು ಶಕ್ತಿಗಳು, ಆದ್ರೆ ಹವಿಸ್ಕೊಡದೆ ಹೋದ್ರೆ ಫೈಟಿಂಗ್ ಆಗುತ್ತೆ. ಹೌದು, ಏನು ಸಮನ್ವಯ ಏನು? ಮಾಡಲೇಬೇಕು, ಕರ್ಮ ಮಾಡಲೇಬೇಕು. ಇವಾಗ ಸ್ವಾಧ್ಯಾಯ ಪ್ರಚಾಭ್ಯಾನ್ನ ಪ್ರಮುತವ್ಯಂ, ದೇವತರ ಕಾರ್ಯಾಭ್ಯಾನ್ನ ಪ್ರಮುದಿತವ್ಯಂ ಅಂತ ಹೇಳಿದೆಯಲ್ಲ. ದೇವತರ ಕಾರ್ಯದಿಂದ ಬಿಡೋ ಹಾಗೆ ಇಲ್ಲ, ಮಾಡಲೇಬೇಕು. ಮಾಡದೇ ಇದ್ದರೆ ದೋಷ. ಅದಕ್ಕೆ ಹೆಸರು ಏನು ಅದು ದೋಷ, ಅದು ಪ್ರತಿವಾಯ. ಪ್ರತಿವಾಯ ಅನ್ನೋ ದೋಷ. ಮಾಡಲೇಬೇಕು. ನಾನು ಟ್ಯಾಕ್ಸ್ ಕಟ್ಟಲೇಬೇಕು. ಇದರೇ ಲೈಟ್ ಕಟ್ ಮಾಡ್ತಾರೆ, ಮನೆ ಬೀಗ ಹಾಕ್ತಾರೆ, ಗೊತ್ತಾಯ್ತಲ್ಲ. ಹಾಗೆ ನಾವೇನು ಬಿಟ್ಟಿ ಮಾಡಲ್ಲ. ದೇವತೆಗಳು ಎಲ್ಲ ನಮಗೆ ಮಳೆ ಬಿಸಿಲು ಎಲ್ಲ ಕೊಟ್ಟು ಎಲ್ಲ ಕೊಟ್ಟಿದ್ದಾರೆ. ನಾವು ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಲೇಬೇಕು, ಹೇಳ್ತಾನೆ ಅಮ್ಮ. ಸಾಧ್ವಿಗಳಿಗೆ ವೇದಾಧಿಕಾರ ಉಂಟಾ? ಯಾರಿಗೆ? ಸಾಧ್ವಿಗೆ, ಹೆಣ್ಣಿಗೆ ಇಲ್ಲಮ್ಮ. ಹಾಗಿದ್ಮೇಲೆ ಅವ್ರ ಜ್ಞಾನ ಯಾವುದು ಅವರಿಗೆ? ಪುರಾಣಗಳು ಮಹಾಭಾರತ ಹೋದರೆ ಎಲ್ಲ ಜ್ಞಾನವೂ ಬರುತ್ತೆ. ಮಹಾಭಾರತ ಇರೋದು ಯಾತಕ್ಕೆ? ನಿಮ್ಗೆ ಯಾವ ಉಪನಿಷತ್ನಲ್ಲಿ ಇಲ್ಲದೆ ಇರೋದಕ್ಕಿಂತ ಹೆಚ್ಚೆಚ್ಚು ವಿವರಗಳು ಬೇಕಾದಷ್ಟು ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಇಟ್ಟಿರೋದೇ ಅಲ್ಲ, ಗೊತ್ತಾಯ್ತಲ್ವಾ. ಅಲ್ಲಿಗೆ ವೇದಗಳನ್ನು ಓದಿರುವವರೇ ಹೆಚ್ಚುಗಾರಿಕೆ, ಪುರುಷ ಪ್ರಧಾನ ಸಮಾಜ. ಈ ಮಾತುಗಳಿದೆಯಲ್ಲ, ಇವಾಗಿರೋದು ಪುರುಷ ಪ್ರಧಾನ ಸಮಾಜ, ಇವೆಲ್ಲ ಶುದ್ಧ ಕಥೆ ಮಾತುಗಳು. ಸುಮ್ಮನೆ ರಾಜಕೀಯ ಬೆರೆಸ್ಕೊಂಡು ಮಾತಾಡೋದು. ಪುರುಷ ಪ್ರಧಾನ ಇದು ಒಂದು ಇಲ್ಲ. ಎಲ್ಲಾರ ಮನೆಗಳಲ್ಲೂ ಹೆಂಗಸರು ಗಂಡಸರು ಗುಲಾಮರಾಗಿರೋರು ಇದ್ದಾರೆ. ಏನೋ ಹೌದಾ ಇಲ್ಲಪ್ಪ? ಸುಮ್ಮನೆ ನಿಜ ಹೇಳಬೇಕು. ಅಲ್ಲಮ್ಮ, ಹಾಗೆಲ್ಲ ಏನೇನೋ ತಪ್ಪು ಮಾಡ್ತಾರೆ. ಅವ್ರ ಮಾತುಗಳನ್ನ ಇದು ಮಾಡಬೇಡ. ಪಾಪ ಗೊತ್ತಿಲ್ಲ, ಅದು ಬಿಟ್ಬಿಡಿ. ಶಾಸ್ತ್ರ ಏನಿದೆ ಅಂತ ತಿಳ್ಕೊಳ್ಳಿ ಇವಾಗ, ಗೊತ್ತಾಯ್ತಾ. ಹಾಗೆಲ್ಲ ಇಲ್ಲ. ಇದೆಲ್ಲ ಸ್ವಭಾವಗಳು, ಗೊತ್ತಾಯ್ತಾ. ನೀವು ಮಹಾಭಾರತ ಗೊತ್ತಾಗುತ್ತೆ ಏನು ಹೆಂಗಸಿನ ಸ್ವಭಾವ ಏನು, ಗಂಡಸಿನ ಸ್ವಭಾವ ಏನು, ಪೂರ್ತಿ ಹಸಿಯಾಗಿ ತೋರಿಸ್ಬಿಟ್ಟಿದಾರಲ್ಲ. ಹೆಂಗ್ಸ್ ಹಾಗಿದ್ರೇನೆ ಮುಂದಕ್ಕೆ ಹೋಗೋದು, ಗಂಡ್ಸ್ ಹೀಗಿದ್ರೇನೆ ಮುಂದಕ್ಕೆ ಹೋಗೋದು, ಗೊತ್ತಾಯ್ತಾ. ಅವಳ ಪರ್ಮಿಷನ್ ಇಲ್ಲದೆ ಇವನು ಮಾಡೋ ಹಾಗಿಲ್ವಲ್ಲ. ಪುರುಷ ಪ್ರಧಾನ ಅಂದ್ರೆ ಏನು? ಸನ್ಯಾಸ ತಗೋಬೇಕಾಗಿದ್ದರೆ, ಬ್ರಹ್ಮಚಾರಿ ಆಗಿದ್ದರೆ ತಾಯಿ ಪರ್ಮಿಷನ್ ಇರಬೇಕು, ಗೃಹಸ್ಥ ಆಗಿದ್ದರೆ ಹೆಂಡತಿ ಪರ್ಮಿಷನ್ ಇರಬೇಕು. ಇಲ್ಲದ್ರೆ ಸನ್ಯಾಸ ತಗೊಳಕ್ಕಾಗಲ್ಲ. ಏನು ಪುರುಷ ಪ್ರಧಾನ ಇಲ್ಲಿ? ನೀವೇನಾದ್ರೂ ಮಾಡ್ಕೊ ಅಂತ ಹೊಟ್ಟೋಗ್ಬಿಡ್ತಾರ? ಶಾಸ್ತ್ರ ಅಲ್ಲ ಅದು, ಶಾಸ್ತ್ರೀಯ ವ್ಯವಹಾರ ಅಲ್ಲ, ಗೊತ್ತಾಯ್ತಾ. ಅವೇನು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಇದು ಪುರುಷ ಪ್ರಧಾನವಾ? ಏನಿದು? ನಾವು ಇಬ್ಬರು ಒಟ್ಟಿಗೆ ಹೋಗ್ಬೇಕು ಅಂತಿರೋದು. ಏನು ಸಪ್ತಪದಿ ಆದಮೇಲೆ ಏನು ಹೇಳೋದು? ನಾವು ಮಿತ್ರರು ಅಂತ ಹೇಳೋದು, ಗೊತ್ತಾಯ್ತಲ್ವಾ. ಆದ್ದರಿಂದ ಆ ಮಾತುಗಳೆಲ್ಲ ಸೊಪ್ಪು ಹಾಕಬೇಡಿ. ಅದು ಇಂಥ ಕಡೆ ಬರಬಾರ್ದು. ಅದೆಲ್ಲ ಸ್ಪೀಚ್ಗಳಾದ್ರೂ ಆಗುತ್ತೆ, ಅಲ್ಲಿ ಮಾತಾಡ್ಕೊಳ್ಳಿ. ಸ್ವಾಮೀಜಿ, ವೇದಕ್ಕೆ ಅಧಿಕಾರ ಇಲ್ಲ ಅಂತಂದ್ರೆ ಕರ್ಮಕ್ಕೆ ಅಧಿಕಾರ ಇಲ್ಲ ಅಂತ, ಜ್ಞಾನಕ್ಕೆ ಅಧಿಕಾರ ಇಲ್ಲ. ಖಂಡಿತವಾಗ್ಲೂ ಹೌದು, ಯಾರು ಬೇಕಿದ್ರು ಖಂಡಿತವಾಗ್ಲೂ ಹೌದು. ನಾನು ಹೇಳಿದ್ದೀನಲ್ಲ ಅಮ್ಮ, ಹೇಳಿದಿರಲ್ಲ, ಜ್ಞಾನ ಮನಸ್ಸಿಗೆ ಸಂಬಂಧಪಟ್ಟಿರೋದು.
ಸಾಧನ ಚತುಷ್ಟಯದಲ್ಲಿ ಬಂದ್ಬಿಡ್ತಲ್ಲಮ್ಮ, ಬರೀ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದೆ ಅಲ್ವೇ, ಅಲ್ಲೇ ಗೊತ್ತಾಗೋಗಿದೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲೇನಾಯಿತು, ಈ ಬೇರೆ ಸಿದ್ಧಾಂತಗಳೇನಾಗುತ್ತೆ ಅಂದರೆ ಇದೊಂದೇ ಒಂದಿರೋದು, ಅದನ್ನು ಬಿಟ್ಟು ಏನಾದರೂ ಬೇರೆ ಬೇರೆ ದ್ವೈತ ಅಂತ ಮಾತಾಡಿದ್ರೆ ತಪ್ಪಾಗಿಯೇ ಇರಬೇಕದು. ಆದ್ದರಿಂದ ತಪ್ಪು. ದ್ವೈತಗಳದು ತಪ್ಪು ದರ್ಶನ ಎಂಬುದು ಈ ಕಾರಣದಲ್ಲೂ ಸಿದ್ಧವಾಗುತ್ತದೆ. ಅದಕ್ಕೆ ಮುಂದಕ್ಕೆ ಹೇಳ್ತಾರೆ ಏನು ಅಂದರೆ, ರಾಗದ್ವೇಷ ಮುಂತಾದ ದೋಷಗಳಿಗೆ ಎಡೆಯಾಗಿರುತ್ತದೆ, ದಾರಿ ಮಾಡಿಕೊಡುತ್ತಿದ್ದು. ಗೊತ್ತಾಯ್ತಾ ನೋಡಿ, ಸುಸಿದ್ಧಾಂತ ವ್ಯವಸ್ಥಾಸು ದ್ವೈತಿನೋ ನಿಶ್ಚಿತ ದೃಢಂ ಪರಸ್ಪರಂ ವಿರುದ್ಧಂತೆ ತೈರಯಂ ನ ವಿರುದ್ಧತೆ. ತಮ್ಮ ಸಿದ್ಧಾಂತಗಳ ವ್ಯವಸ್ಥೆಗಳಲ್ಲಿ ದ್ವೈತಿಗಳು ದೃಢವಾಗಿ ನಿಶ್ಚಿತರಾಗಿರುವಾಗಿ ಒಬ್ಬರಿಗೊಬ್ಬರು ವಿರುದ್ಧವಾಗಿರುತ್ತಾರೆ. ಇದು ಅವರಿಗೆ ವಿರುದ್ಧವಾಗಿಲ್ಲ. ನೋಡಿ, ದ್ವೈತಿಗಳು ಅಂದರೆ ಕಪಿಲ, ಕಣಾದ, ಬುದ್ಧ, ಅರ್ಹತ ಮೊದಲಾದವರು. ಗೊತ್ತಾಯ್ತಾ? ತಮ್ಮ ಸಿದ್ಧಾಂತಗಳ ವ್ಯವಸ್ಥೆಯಲ್ಲಿ, ತಮ್ಮ ಸಿದ್ಧಾಂತಗಳನ್ನು ಕಟ್ಟುವ ನಿಯಮಗಳಲ್ಲಿ ನಿಶ್ಚಿತರಾಗಿ ಈ ಪರಮಾರ್ಥವು ಹೀಗೆ ಬೇರೆ ಪ್ರಕಾರದಿಂದ ಅಲ್ಲ ಅಂತ ಮಾಡ್ತಾರೆ. ಗೊತ್ತಾಯ್ತಾ? ಹೀಗೆ ಇದು ಪ್ರಧಾನ ಅಂತ ಇದೆ ಅಂತಾರೆ. ತಮಗೆ ಎದುರು ಪಕ್ಷವು ಇಂಥದ್ದೆಂದು ತಿಳಿಯುತ್ತಾ ಅದನ್ನು ಹಾಗೆ ಮಾಡ್ತಾ ಇರ್ತಾರೆ. ಗೊತ್ತಾಯ್ತಾ? ಇದರಲ್ಲೂ ಇನ್ನೊಂದು ಸೂಕ್ಷ್ಮ ನೋಡಿ. ಕಪಿಲ, ಕಣಾದ ಇದಾರಲ್ಲ, ಅವರು ವೇದವನ್ನು ಬಿಟ್ಟು ಮಾಡಲ್ಲ, ವೇದ ಇಟ್ಕೊಂಡಿದ್ದಾರೆ. ಅವರು ಮುಖ್ಯ ತರ್ಕವೇ, ಆದರೆ ವೇದ ಬಿಟ್ಟಿಲ್ಲ ಅವರು. ಮತ್ತು ಆದ್ದರಿಂದ ಒಂದು ಸ್ವಲ್ಪ ಹಿಡಿದಲ್ಲಿದ್ದಾರೆ, ಅವರಿಂದ ಡೇಂಜರ್ ಆಗಲಿಲ್ಲ. ಮುಂದಕ್ಕೆ ನೋಡಿ, ಬುದ್ಧಾದ್ವೈತ ಬಂದ್ಬಿಟ್ರೆ ಏನಾಯಿತು, ದ ಐಡಿಯಾ ಆಫ್ ಕನ್ವರ್ಷನ್ ಬಂದ್ಬಿಡ್ತು. ಹೌದಲ್ಲಪ್ಪ? ಎಲ್ಲಿವರೆಗೆ ಅಂದರೆ ನಾವು ಹೇಳಿದ್ದೇ ಸರಿ, ಗೊತ್ತಾಯ್ತಾ, ಅದಕ್ಕೋಸ್ಕರ ನೀವು ಕನ್ವರ್ಟ್ ಮಾಡ್ತೀವಿ, ನೀವು ಅದನ್ನು ಒಪ್ಕೊಳ್ಳದೆ ಇದ್ದರೆ ಕತ್ತು ಹಾಕ್ಬಿಡ್ತೀನಿ, ಹುಷಾರು ಅಂತ ತಾನೇಪ್ಪ ಮತ್ತೆ ಪರಿವರ್ತನೆ ಆಗೋದು. ಎಲ್ಲಿವರೆಗೂ ಹೋಗುತ್ತೆ ನೋಡಿ. ಅದಕ್ಕೆ ಹೇಳೋದು, ವೈದಿಕ ಸಂಪ್ರದಾಯದಲ್ಲಿ ಮಟ್ಟಿಗೇನೆ ಈ ಥರ ಒಂದು ಹೇಯವಾಗಿರ್ತಕ್ಕಂಥ ಪರಿಸ್ಥಿತಿ ಬರದೇ ಇರೋದು. ಹೇಳುತ್ತೆ ವೇದ, ಹೇಳುತ್ತೆ, ಎಲ್ಲ ಹೇಳುತ್ತೆ. ಪೂಜೆ ಮಾಡು ಅಂತ ಹೇಳುತ್ತೆ, ಇಲ್ಲ ಅಂತ ಹೇಳುತ್ತೆ, ಸಾಕಾರ ಅಂತೂ ಹೇಳಿದೆ, ನಿರಾಕಾರ ಅಂತ ಹೇಳಿದೆ, ಎಲ್ಲ ಹೇಳಿದೆಯಲ್ಲ. ಯಾರು ಜಗಳ ಆಡೋಲ್ಲ, ಯಾಕೆ ಎಲ್ಲರೂ ವೇದ ಇಟ್ಕೊಂಡಿದ್ದಾರೆ. ಅದು ಹೇಳಿದೆ, ಇದು ಹೇಳಿದೆಪ್ಪ ಬಿಡಿ ಅಂತಾರೆ. ಅದು ಅವ್ರಿಗೆ, ಇದು ಇವ್ರಿಗೆ ಅಂತಾರೆ. ಇವನು ಹಾಗಲ್ಲ, ವೇದ ಬಿಟ್ಟಿರೋನಿಗೆ ನಾನು ಹೇಳಿದ್ದೆ ಸರಿ. ಇವರು ಹೀದನ್ಸು ಅದು ಇದು ಅಂತ ಇವ್ರು ಮಾತಾಡ್ತಾರೆ, ಕಾಫಿರ್ಸ್ ಅಂತ ಅವ್ರು ಮಾತಾಡ್ತಾರೋ ಇಲ್ಲ. ಇವತ್ತು ಸಹ ಪ್ರಪಂಚದಲ್ಲಿ ಕ್ಷೋಭೆ ಇರೋದು ಇದಕ್ಕೋಸ್ಕರ. ಇದೆಲ್ಲ ಕಲಿಯುಗದ ಧರ್ಮ, ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಪರಸ್ಪರ ಹಾಗೆ ಮಾಡೋದು ಅನ್ನೋದು ಇಷ್ಟು ಸ್ಪಷ್ಟವಾಗಿದೆ, ಗೊತ್ತಾಯ್ತಾ? ಹೀಗೆ ರಾಗದ್ವೇಷಗಳಿಂದ ಕೂಡಿದವರಾಗಿ ತಮ್ಮ ಸಿದ್ಧಾಂತವಾಗಿರುವ ದರ್ಶನದ ಕಾರಣದಿಂದಲೇ ಒಬ್ಬರಿಗೊಬ್ಬರು ವಿರುದ್ಧವಾಗಿರುತ್ತಾರೆ. ಒಬ್ಬರಿಗೂ ವಿರೋಧಿಗಳಾಗಿರುವ ಅವರಿಗೆ ಈ ವೈದಿಕವಾದ ಆತ್ಮೀಕ ದರ್ಶನ ನಮ್ಮ ಪಕ್ಷವು ಯಾವುದಕ್ಕೂ ಭಿನ್ನವಾಗಿರುವುದಿಲ್ಲವಾದ್ದರಿಂದ ವಿರುದ್ಧವಾಗಿರುವುದಿಲ್ಲ. ನಾವು ನೋಡಿ ಹೇಗಿದೆ ಅಂದರೆ, ಯಾರು ಇವ್ರಿಗೆ ಹೇಳ್ತಾರಾ ಅದು ನಿಜವೇ, ಅದು ಸರಿಯೇ, ಎಲ್ಲದಕ್ಕೂ ಸರಿ ಅಂತ ಇರ್ತಾರೆ. ನಾನು ಶಿವನ ಪೂಜೆ ಮಾಡೋರು, ಬಹಳ ಒಳ್ಳೆಯದು ಮಾಡಿ ಶಿವನ ಪೂಜೆ. ಇಲ್ಲ ನಾವು ಶಿವನ ಪೂಜೆ ವಿಷ್ಣು ಮಾಡೋದು ಪರವಾಗಿಲ್ಲ, ನಿಜ ಅದು ಚೆನ್ನಾಗಿದೆ, ವಿಷ್ಣುನು ಮಾಡಿ, ಏನು ಬೇಕಾದ್ರೂ ಮಾಡಿ. ನಾವು ಈ ಜಪ ಮಾಡ್ತೀವಿ, ಆ ಜಪ ಮಾಡಿಕೊಳ್ಳಿ, ಪೂರ್ತಿ ಸ್ವಾತಂತ್ರ್ಯ ಕೊಡ್ತಾರೆ. ಅದಲ್ಲಪ್ಪ, ಯಾವುದೋ ಜನರಲ್ ರಿಸ್ಟ್ರಿಕ್ಷನ್ಸ್ ಇದೆಯೋ ಹೊರತು ಇದರೊಳಗೆಲ್ಲ ನೋಡಿ. ಆಪಸ್ತಂಭರದಲ್ಲೇ ಹೇಳ್ತಾರೆ, ಇವಾಗ ಹುಡುಗಿ ಮದುವೆ ಆಗಕ್ಕೆ ಮುಂಚೆ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾಳೆ, ಗಂಡನ ಮನೆಗೆ ಹೋದರೆ ಬೇರೆ ಥರ ಇರುತ್ತೆ. ಆವಾಗಲ್ಲಿ ಬೇರೆ ಥರ ಇದ್ದರೆ ಅಲ್ಲಿ ಇದು ದೇಶಾಚಾರ ಅಂತ ಒಪ್ಕೊಂಡ್ಬಿಡು, ಅದನ್ನು ನನ್ನ ಪದ್ಧತಿನೇ ಮಾಡಬೇಕು ಅಂತ ಹಠ ಮಾಡಬೇಡ.
ಆಗ ತಮಿಳ್ನಾಡಿನಲ್ಲಿ ವಡೆ ಇಲ್ಲದೆ ಇದ್ದರೆ ಹಬ್ಬವೇ ಅಲ್ಲ. ಇಲ್ಲಿ ವಡೆ ಅಂದರೆ ತಿಥಿ ಅಂತಲೇ. ಹೌದಲ್ಲಪ್ಪ? ಇದಕ್ಕೆಲ್ಲ ದೇಶಾಚಾರ ಅಂತ ಹೆಸರು. ಗೊತ್ತಾಯ್ತಾ? ಅಲ್ಲಿ ಇಲ್ಲಿ ತಿಥಿ ವಡೆ ತಿನ್ನೋದು, ಅಲ್ಲಿ ಹಬ್ಬದಲ್ಲೂ ತಿಂತಾ ಇರೋದು ಅಷ್ಟೇ. ನೋಡ್ರಿ, ನೀವು ಏನು ನೋಡಬೇಕು ಅಂದರೆ ಶಾಸ್ತ್ರ ಅನ್ನೋದು ಎಷ್ಟು ವಿಶಾಲವಾಗಿ ಚಿಂತನೆ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳಿ. ವಿಶಾಲವಾಗಿ ಚಿಂತನೆ ಮಾಡುತ್ತೆ, ನಮಗೆಲ್ಲದರಲ್ಲೂ ಮಾರ್ಗದರ್ಶನ ಮಾಡುತ್ತೆ. ಗೊತ್ತಾಯ್ತಾ? ಅದ್ವೈತ ದರ್ಶನ ಯಾವ ದರ್ಶನಕ್ಕೂ ವಿರೋಧ ಇಲ್ಲ ಅಂತ ಆದ್ರೆ ಇವಾಗ ಪ್ರಚಲಿತದಲ್ಲಿ ಏನಿದೆ ಅಂದ್ರೆ, ನೀವು ಸುಮ್ಮನೆ ಇರಿ, ಕೂತ್ಕೊಳ್ಳಿ. ನೀವು ಹೇಳಿ ಗೊತ್ತಾಯ್ತು ನನಗೆ, ಕೂತ್ಕೊಳ್ಳಿ. ನೀವು ಸುಮ್ಮನೆ ಇರಿ, ಸುಮ್ಮನೆ ಅದೆಲ್ಲ ಬೇಡ, ತಿಳ್ಕೊಂಡ್ರೆ ಸರ್. ಗೊತ್ತಾಯ್ತಲ್ಲ? ಇವಾಗ ನೋಡಿ, ಇಲ್ಲಿ ಆದರೆ ನಮ್ಮ ಪಕ್ಷಕ್ಕೆ ಯಾವುದೋ ವಿರುದ್ಧವಾಗಿರುವುದಿಲ್ಲ. ಹೇಗೆ? ದೃಷ್ಟಾಂತ ನೋಡಿ, ಎಷ್ಟು ಚೆನ್ನಾಗಿ ಕೊಡ್ತಾರೆ. ತನ್ನ ಕೈ ಕಾಲು ಮುಂತಾದವುಗಳಿಗೆ ತಾನು ವಿರೋಧಿ ಅಲ್ವಲ್ಲ, ಹಾಗೆ ಇಲ್ಲಿ ನೋಡ್ಕೊಂಡ್ರೆ ದ್ವೈತ ಇದೆಯೋ ಇಲ್ಲಪ್ಪ? ದ್ವೈತ ಇದೆಯೋ ಇಲ್ಲ? ದ್ವೈತ ಇದ್ರೂ ಅದ್ವೈತಕ್ಕೆ ಹಾನಿ ಇಲ್ರಿ. ಯಾವಾಗ ಆ ದ್ವೈತವಲ್ಲ ನಾನೇ ಅಂತ ತಿಳ್ಕೊಂಡ್ರೆ ಹಾನಿ ಇಲ್ಲ. ನಾವು ತಿಳ್ಕೊಂಡಿದ್ದೀವಿ ಅದನ್ನು. ನೀವು ದ್ವೈತ ಏನಾದರೂ ಮಾಡ್ಕೊಳ್ಳಿ, ಸರಿದ್ರೆ ಅದೇ ಇಟ್ಕೊಳ್ಳಿ, ಪರವಾಗಿಲ್ಲ. ಗೊತ್ತಾಯ್ತಾ? ಯಾಕೆ? ಅಷ್ಟೇ, ಹಾಗೆ ಅಲ್ವಾ? ಅಲ್ಲಿಗೇನಾಯಿತು? ದ್ವೈತವಿದೆ, ಕೈ ಕಾಲಿದೆ, ಓಡಾಡೋದನ್ನಿದೆ, ವ್ಯವಹಾರ ಇದೆ, ಎಲ್ಲ ಇದೆ. ಇದ್ರೂ ಏನಾದರೂ ಇದು ನಾನೇ ಅನ್ನೋದು ಗೊತ್ತಿರೋದ್ರಿಂದ ನಡೆಯೋದು ನಾನೇ, ಕೈ ಕಟ್ಕೊಂಡು ಕೂತ್ಕೊಳ್ಳೋದು ನಾನೇ, ನಿಂತಿರೋದು ನಾನೇ, ಕೂತಿರೋದು ನಾನೇ. ಆದ್ದರಿಂದ ನನ್ನಲ್ಲಿ ಏನು ವ್ಯತ್ಯಾಸವಿಲ್ಲ ಅಂತ ತಿಳ್ಕೊಂಡ್ರೆ ಅವಾಗ ಹಾನಿ ಇಲ್ವಲ್ಲ? ಹೌದಾನೆ? ಹಾಗೆ ಈಗ ರಾಗದ್ವೇಷವಂಥ ದೋಷಗಳ ಎಡೆ ಇಲ್ಲದಿರುವುದರಿಂದ ಆತ್ಮೀಕತ್ವ ಬುದ್ಧಿಯೇ ಸರಿಯಾದ ತಿಳುವಳಿಕೆ. ಅಂದ್ರೇನು? ಅದಕ್ಕೆ ಎಲ್ಲರಲ್ಲೂ ಅದ್ವೈತ ತತ್ವವನ್ನು ನೋಡೋನಿಗೆ ಯಾರ ಮೇಲೆ ದ್ವೇಷ ಬರೋಲ್ಲ. ಗೊತ್ತಾಯ್ತಾ? ಯಾರು ದ್ವೇಷ ಪಡ್ದು? ನಾನೇ ಅಲ್ವಾ ಅಲ್ಲಿರೋದು ಕೂಡ? ಅಥವಾ ಅದೂ ಬೇಡ, ಎಲ್ಲರಲ್ಲಿ ಇರೋದು ಪರಮಾತ್ಮನೇ ಅಲ್ವೇ? ಯಾರನ್ನು ದ್ವೇಷ ಮಾಡೋದು ನಾವು? ಗೊತ್ತಾಯ್ತಾ? ಆದ್ದರಿಂದ ಅದು ಈ ಕರ್ಮ ಉಪಾಸನೆ ಎಲ್ಲ ಹೇಳಿರೋದು ಯಾತಕ್ಕೆ ಅಂದರೆ ಹಾಗೆ ಹೇಳಿದೆ. ಇಲ್ಲಿ ಆ ದ್ವೈತವನ್ನೇ ಇಟ್ಕೊಂಡಿರೋರು ಈ ಥರ ಪಕ್ಷಪಾತ ಬರುತ್ತೆ. ಆದರೆ ಅದ್ವೈತದಲ್ಲಿ ಆ ಥರ ಇಲ್ಲ. ತಾತ್ಪರ್ಯ ಏನು? ದ್ವೈತವನ್ನು ಕಣ್ಣಿನಲ್ಲಿ ನೋಡ್ತಾ ಇದ್ರು ಅದ್ವೈತವನ್ನು ಬುದ್ಧಿನಲ್ಲಿ ತಿಳ್ಕೊಳ್ಳೋದು ಆತ್ಮೀಕತ್ವ ವಿದ್ಯೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದ್ವೈತ ಇಲ್ವೇ ಇಲ್ಲ ಅಂದರೆ ದ್ವೈತ ಇಲ್ವೇ ಇಲ್ಲ. ಎಲ್ಲಿ? ನನ್ನಲ್ಲಿ. ಅಲ್ಲಿ ದ್ವೈತ ಇದೆಯಲ್ಲ, ಅದು ನಾನೇ, ಅದಕ್ಕೋಸ್ಕರ ವ್ಯವಹಾರವಿಲ್ಲ. ದ್ವೈತ ಯಾವ ಕಾರಣದಿಂದ ಅವರಿಗೆ ವಿರುದ್ಧವಲ್ಲ ಅಂದರೆ ಹೇಳ್ತಾರೆ, ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ ತೇಷಾಂ ಉಭಯತಃ ಅದ್ವೈತಂ ತೇನಾಯಂ ನ ವಿರುದ್ಧತೆ. ನೋಡಿ, ಕಾರಣ ಏನು ಅಂದರೆ ಅದ್ವೈತವು ಪರಮಾರ್ಥವು, ದ್ವೈತರು ಅದರಲ್ಲಿರೋ ಭೇದ ಅಷ್ಟೇ, ವಸ್ತು ಅಲ್ಲ. ಅದ್ವೈತದಲ್ಲಿರೋ ಭೇದ ದ್ವೈತ. ಅದ್ವೈತನ ಬಿಟ್ಟು ಇನ್ನೊಂದು ವಸ್ತು ಇದೆ ಅಂತ ಹೇಳ್ತಾ ಇಲ್ಲ ನಾವು. ಸದೈವ ಸಂಹಿತ ಬಗ್ರಾಸೀತ್ ಏಕಮೇವ ಅದ್ವಿತೀಯಂ, ಅದು ಬಿಟ್ಟು ಇನ್ನೊಂದು ಇಲ್ಲ ಅಂತ ಹೇಳ್ತಾ ಇರೋದು. ಅಲ್ಲಿಗೆ ಭೇದ ಅನ್ನೋದಂದೇ ನಾವು ದ್ವೈತ ಅಂತ ಇರೋದು. ದ್ವೈತವಾದರೆ ಭೇದ ಅನಿಸ್ತದೆ. ಅವರಿಗೆ ಎರಡು ಪ್ರಕಾರದಿಂದಲೂ ದ್ವೈತವೇ. ನೋಡಿ, ಏಕೆಂದರೆ ಅದ್ವೈತವು ಪರಮಾರ್ಥವು, ದ್ವೈತವು ನಾನಾತ್ವವು, ಅದರ ಭೇದವು ಆ ಅದ್ವೈತದ ಕಾರ್ಯವು. ಗೊತ್ತಾಯ್ತಾ? ನಾನೇನು ಮಾಡಿರೋದು ಅಂದರೆ ಏನಿಲ್ಲ, ಇಲ್ಲೆಲ್ಲ ಒಂದೇ ಇದೆ, ಕೂತ್ಕೊಂಡು ಕತ್ತರಿಸಿ ಎಲ್ಲ ಮಾಡ್ತಾರಲ್ಲಪ್ಪ, ಯಾವುದಾದ್ರು ಬಂದರೆ ಹಬ್ಬಗಳದು ಇದು ಮಾಡಿದೆ.
ಇದೊಂದು ಚೌಕ, ಇದೊಂದು ಸರ್ಕಲ್ಲು, ಇದೊಂದು ತ್ರಿಭುಜ ಅಂತೆಲ್ಲ ಮಾಡಿಟ್ಟಿದ್ದೀನಿ. ತಿರ್ಗಾ ಎಲ್ಲ ತೆಗೆದಿಟ್ರೆ ಅಲ್ಲೇ ತಿರ್ಗಾ ಅದ್ವೈತವೇ. ಅದ್ವೈತದಿಂದ ದ್ವೈತ ಕಾಣಿಸ್ಕೊಳ್ತು, ಪುನಃ ಅದರಲ್ಲೇ ಹೋಯ್ತು. ಗೊತ್ತಾಯ್ತಲ್ಲ? ಯಾಕೆ? ಏಕಮೇವಾದ್ವಿತೀಯಂ, ಅದು ತೇಜಸ್ಸನ್ನು ಸೃಷ್ಟಿಸಿತು ಎಂಬ ಶ್ರುತಿ ಇದಕ್ಕೆ ಪ್ರಮಾಣ. ಅದೇ ತನ್ನನ್ನೇ ಬಹುಶ್ಯಾಂ ಪ್ರಜಾಯೇಯ ಬೇರೆ ಬೇರೆ ರೂಪಗಳು ತೋರಿಸ್ಕೊಳ್ತು. ಅದಾಯ್ತಾ? ಯುಕ್ತಿಯಿಂದಲೂ ಏರ್ಪಡುತ್ತದೆ. ಹೇಗೆ ನೋಡಿ, ದ್ವೈತ ಅನ್ನೋದು ಯಾವಾಗ ಇರೋಲ್ಲ ನಮ್ಮ ಅನುಭವದಲ್ಲಿ, ಯುಕ್ತಿಯಲ್ಲಿ. ತನ್ನ ಚಿತ್ತದ ಅಲುಗಾಟವಿಲ್ಲದ ಸಮಾಧಿಯಲ್ಲಿ, ಮೂರ್ಛೆಯಲ್ಲಿ ಮತ್ತು ಸುಷುಪ್ತಿಯಲ್ಲಿ ದ್ವೈತವು ಇರುವುದಿಲ್ಲ. ಹೌದಾನಪ್ಪ? ನನ್ನ ಅನುಭವದಲ್ಲಿ ನಾವೇ ನೋಡ್ಕೊಳ್ಳೋಣ. ಸುಷುಪ್ತಿನಲ್ಲಿ, ಸಮಾಧಿನಲ್ಲಿ, ಮೂರ್ಛೆಯಲ್ಲಿ ಏಕತ್ವ ಇದೆ ಅಂತ ನಂಗೆ ಗೊತ್ತಲ್ಲ. ನೋಡ್ರಿ, ಹುಚ್ಚ ಕೂಡ ನಿದ್ದೆ ಮಾಡಿದ್ರೆ ಸುಮ್ಮನೆ ಬಿಡ್ತಾನೆ ಅಲ್ಲೇನಪ್ಪ? ಎದ್ದಿರ್ತಾನೆ ಕಷ್ಟ ಅಲ್ವಾ? ಅಲ್ಲಿದ್ಬಿಟ್ರೆ ಒಂದೇ ಒಂದು. ಇವಾಗ ಅವನೇ ತಾನೇ ಅಧ್ಯಾಸದಿಂದ ಎರಡು ನೋಡ್ತಾ ಇದ್ದಾನೆ ತನ್ನಲ್ಲಿ. ಬಹಿಷ್ಪ್ರಜ್ಞಾ ಅಂತಾನೆ, ಅಂತಃಪ್ರಜ್ಞಾ ಅಂತಾನೆ, ಪ್ರಜ್ಞಾನಗಣ ಅಂತಾನೆ, ನಾನು ಕರ್ತ ಜ್ಞಾತ ಭೋಕ್ತ ಅಂತ ಹೇಳ್ತಾನೆ. ತನ್ನೊಬ್ಬನ್ನೇ ಅಲ್ವಾ ಅವನು ಹೇಗೆ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಲ್ಲ? ಅದು ನಂಗೆ ಗೊತ್ತೂ ಇದೆ, ನಾನೊಬ್ಬನೇ ಅಂತಲೂ ಗೊತ್ತು. ಗೊತ್ತಾ? ಇವಾಗ ನೋಡಿ, ಕೇಳ್ತಾ ಇರೋವಾಗ ನಾನು ಮನನ ಮಾಡೋಕ್ಕಾಗಲ್ಲ, ಅಂದರೆ ಯೋಚನೆ ಮಾಡೋಕ್ಕಾಗಲ್ಲ. ನಾ ಮನನ ಮಾಡ್ತಾ ಇರುವಾಗ ಕೇಳೋಕ್ಕಾಗಲ್ಲ. ಹೌದಲ್ಲಪ್ಪ? ನೀವು ಏನೋ ಮನನ ಮಾಡ್ತಾ ಇದ್ರೆ ನಾವು ಹೇಳಿದ್ರು ಕೇಳಿಸ್ಕೊಳಕ್ಕಾಗಲ್ಲ. ಹೌದಲ್ಲ? ಅಲ್ಲಿಗೇನಾಯಿತು? ಕೇಳೋದು ಮನನ ಮಾಡೋದು ಏಕಕಾಲದಲ್ಲಿ ಸಂಭವಿಸದೇ ಇರೋದ್ರಿಂದ ಅಲ್ಲಿಗೆ ಅರ್ಥ ಏನು? ನಾನೇ ಕೇಳೋನು, ನಾನೇ ಮನನ ಮಾಡೋನು ಕೂಡ. ಹಾಗಾಯಿತು. ಏಕಕಾಲದಲ್ಲಿ ಮಾಡೋಕ್ಕಲ್ವ? ಅದನ್ನು ಇಬ್ಬರಿದಾರೋ ಇಲ್ಲಿ? ಅವನೊಬ್ಬ ಇವನೊಬ್ಬ ಅಂತ. ಕೇಳೋನೊಬ್ಬ, ಮನನ ಮಾಡೋನು ಇನ್ನೊಬ್ಬನೇ ಅಲ್ವಲ್ಲ? ಹಾಗೇನಿದೆ ಅಂದರೆ, ನಾನೊಬ್ಬನೇ ರೀ ಈಗ ಕೇಳ್ತಾ ಇದ್ದೀನಿ, ಆಗ ಮನನ ಮಾಡ್ತಾ ಇದ್ದೆ. ಅಂದರೆ ಉಪಾಧಿ ವ್ಯತ್ಯಾಸ ಆಯಿತು. ಉಪಾಧಿ ದೃಷ್ಟಿಯಿಂದ ನಾನು ಬೇರೆ ಬೇರೆ ಆಜ್ಞೆ ವಿನ, ಇಲ್ಲಿ ಹೋದರೆ ವ್ಯವಹಾರದಲ್ಲ ನಾನು ಒಬ್ಬನೇ ಅಲ್ವಾ? ಗೊತ್ತಾಗ್ತಾ ಇದೆಯಲ್ಲ? ಉಪಾಧಿ ಇದ್ದಿದ್ದನ್ನ ಬೇರೆ ಬೇರೆ ಅದೇ. ಉಪಾಧಿ ಇಲ್ಲದೆ ಇರೋ ಸುಮ್ಮನೆ ಇದ್ದೆ ಕೂತಿದ್ದ, ನಾನು ಒಬ್ಬನೇ ಅಲ್ವೇ? ನನಗೆ ಗೊತ್ತಲ್ಲ ಅದು. ಈ ಶಾಸ್ತ್ರ ಎಲ್ಲ ಹೇಳ್ತಾ ಇರೋದು ಅದಕ್ಕೆ ಯುಕ್ತಿ ಅನ್ನೋದು. ಯುಕ್ತಿ ಅನ್ನೋದೇನೋ ನನ್ನ ಅನುಭವದಲ್ಲೇ ನಂಗೆ ತೋರಿಸ್ಕೊಡ್ಬೇಕು. ಅರ್ಥಾಯ್ತಾ? ಆದ್ದರಿಂದ ಸಮಾಧಿಯಲ್ಲಿ, ಮೂರ್ಛೆಯಲ್ಲಿ, ತನ್ನಿದ್ದಲ್ಲಿ ದ್ವೈತವಿರುವುದಿಲ್ಲ. ನೋಡಿ, ಸಮಾಧಿ ಅಂದರೆ ಇಲ್ಲಿ ಈ ಹಠಯೋಗದಿಂದ ಸಂಪಾದಿಸ್ಕೋತಾರಲ್ಲ ಅದು, ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ಮಾಡ್ತಾರಲ್ಲ ಅದು. ಆದರೆ ಆತ್ಮಗೆ ಇವಾಗ ಸ್ಥಿತ ಪ್ರಜ್ಞಿಸಕ ಸಮಾಧಿಸ್ತಸ್ಯ ಕೇಶವ ಅಂತ ಇದೆಯಲ್ಲ, ಅಲ್ಲಿ ಸಮಾಧಿ ಅಂದರೆ ಅದಲ್ಲ. ಗೊತ್ತಾಯ್ತಾ? ಅಲ್ಲಿ ಸಮಾಧಿ ಅಂದರೆ ಸಮಾಧಾನ ಸ್ಥಿತಿ ಅಂತ. ಗೊತ್ತಾಯ್ತಾ? ಸಮಾಧಿಯಿಂದ ಇಲ್ಲೇನಾಗುತ್ತೆ? ಇಲ್ಲಿ ಅವನು ಕರ್ತೃತ್ವದಿಂದ ಪ್ರಾಣಾಯಾಮವನ್ನು ಮಾಡಿ ಹೀಗೆ ಹಿಡ್ಕೊಂಡಿದ್ದು ಮನಸ್ಸು ಕೆಲಸ ಮಾಡದೇ ಇರೋ ಹಾಗೆ ನೋಡ್ಕೋತಾನೆ, ಚಿತ್ತವೃತ್ತಿಯನ್ನು ನಿರೋಧ ಮಾಡ್ತಾನೆ. ಗೊತ್ತಾಯ್ತಾ? ಆವಾಗ್ಲೂ ಏಕತ್ವನೇ ಇದೆ. ಗೊತ್ತಾಯ್ತಾ? ಮೂರ್ಛೆಯಲ್ಲೂ ಇದೆ. ಆದರೆ ಮೂರ್ಛಿನ್ನ ಒಂದು ಬೇರೆ ಅವಸ್ಥೆ ಅಂತ ಅನ್ನೋ ಥರ ಇದೆ ಕಾಣಿಸುತ್ತೆ. ಆದರೆ ಈ ದೃಷ್ಟಿಯಿಂದ ನೋಡಿದ್ರೆ ವ್ಯತ್ಯಾಸವಿಲ್ಲ. ಇದ್ರ ಬಗ್ಗೆ ಬ್ರಹ್ಮಸೂತ್ರದಲ್ಲಿ ಚರ್ಚೆ ಬರುತ್ತೆ, ಅದೆಲ್ಲ ಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಅದೇನಾಯಿತು? ಆದ್ದರಿಂದ ದ್ವೈತವು ಆ ಅದ್ವೈತದ ಭೇದವೆನಿಸುತ್ತದೆ.
ಉಪಾಧಿ ಸಂಬಂಧದಿಂದ ನನ್ನಲ್ಲಿ ನಾನೇ ಕಾಣೋ ಭೇದ. ಅಂದರೆ ಇದು ನಾನೇ ಮಾಡಿದೆ ಅನ್ನೋದು ಅಧ್ಯಾಸದಿಂದ ಆಗ್ತಾ ಇದೆ. ನಾನು ಅಧ್ಯಾಸ ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಅಧ್ಯಾಸ ಬಿಟ್ಟ ಮೇಲೆ ವ್ಯವಹಾರ ಆಗುತ್ತಲ್ಲ, ಹೇಗಾಗುತ್ತೆ? ಅಧ್ಯಾಸ ಇಲ್ಲ ಆದರೂ ಆಗ್ತಾ ಇದೆಯಲ್ಲ. ಅಯ್ಯೋ ಕನ್ಫ್ಯೂಸ್ ಆಗುತ್ತೆ ಅವನಿಗೆ, ಅಯ್ಯೋ ನಾನು ಅಥವಾ ಬೇರೆ ಏನೋ ಅಂತ. ಏನಾಗಲ್ಲ. ಅರೆ ಉಪಾಸ ಸಂಬಂಧ ಏನೋ ಒಂದಾಗುತ್ತೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ. ಅಲ್ಲಿಗೇನೋ ದ್ವೈತದ ಜೊತೆ ಸಂಬಂಧ ಇಟ್ಕೊಳ್ಳೋದು ಅಜ್ಞಾನ. ದ್ವೈತ ಸಂಬಂಧ ಇಟ್ಕೊಳ್ಳದೆ ಇರೋದು ಜ್ಞಾನ. ವ್ಯವಹಾರಕ್ಕೆ ಏನು ಜರುಗಬೇಕೋ ಜರುಗ್ತಾ ಇರುತ್ತೆ. ಅದು ಕ್ಷೇತ್ರ ಧರ್ಮ. ಗೊತ್ತಾಯ್ತಾ? ಕ್ಷೇತ್ರಜ್ಞನಿಗೆ ಎರಡಿದೆ. ಅಧ್ಯಾಸ ಮಾಡ್ಕೋಬೋದು, ಅಧ್ಯಾಸ ತಪ್ಪಿಸ್ಕೋಬೋದು. ಮಾಡಿಕೊಂಡ್ರೆ ದ್ವೈತ, ಮಾಡ್ಕೊಳ್ಳದಿದ್ರೆ ಅದ್ವೈತ. ಅರ್ಥಾಯ್ತಾ? ಪರಮಾರ್ಥವಾಗಿ ಪರಮಾರ್ಥ ಒಂದೇ ಅಂತ ಪ್ರತಿಪಾದನೆ ಮಾಡೋದಕ್ಕೂ ಪರಮಾರ್ಥ ಒಂದಕ್ಕಿಂತ ಹೆಚ್ಚು ಅಂತ ಪ್ರತಿಪಾದನೆ ಮಾಡಿದ್ರೆ ಅಲ್ಲಿ ವಿರೋಧ ಇದೆ ಅಲ್ಲದೆ. ಅರೆ ಇಲ್ಲಿ ಹೆಚ್ಚಾಗಿದೆ ಅಂತ ಪ್ರತಿಪಾದನೆ ಮಾಡಿಲ್ವಲ್ಲ. ದ್ವೈತ ಸಿದ್ಧಾಂತ ನಾನು ಹೇಳ್ತಾ ಇರೋದು ಬೇರೆ ದ್ವೈತ ಸಿದ್ಧಾಂತ. ಹೇಳಿ. ತತ್ವಗಳು ಒಂದಕ್ಕಿಂತ ಹೆಚ್ಚು ಅಂತ ಅವ್ರು ಹೇಳ್ತಾರೆ. ಅದೇ ನಮ್ದು ಅದಕ್ಕೆ ವಿರೋಧವಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಾನು ಅದಕ್ಕೆ ರಿಕನ್ಸೈಲ್ ಆಗಿದ್ದೀನಿ, ನಾನು ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಅಂತ ಅಷ್ಟೇ. ಬಟ್ ಇನ್ಹೆರೆಂಟ್ ಕಾಂಟ್ರಡಿಕ್ಷನ್ ಇದೆಯಲ್ಲ ಅಂತ ದ್ವೈತ. ಒಂದು ನಿಮಿಷ ಸ್ವಲ್ಪ ತಿಳ್ಕೊಬೇಕು ನೀವು. ಅಂದರೆ ಇವಾಗ ಅದ್ವೈತಿ ಆದವನು ತಿಳ್ಕೊಂಡಿರೋನು ಹೇಳ್ತಾರೆ ಅವ್ರಿಗೆ ತುಂಬ ಭೇದ ಇದೆ, ಪರಸ್ಪರ ಹೊಡೆದಾಡ್ತಾ ಇದ್ದಾರೆ ಅಂತ ಹೇಳಿದಾಗ ದ್ವೈತವನ್ನು ಒಪ್ಕೊಂಡಾಗಾಯ್ತು ಅಂತ ಏನಾದ್ರು ಕೇಳ್ತಾ ಇದ್ದೀರಾ? ಅಲ್ಲ, ಪ್ರಶ್ನೆ ಗೊತ್ತಾಗಲಿಲ್ಲ ನನಗೆ. ಹೌದು, ಸರಿ ಹೇಳಿ. ಸರಿ ಎಲ್ಲದಕ್ಕೂ ತತ್ವದ ಪರಮಾರ್ಥದ ಸ್ಟೇಟಸ್ ಅನ್ನ ಕೊಟ್ಟು ಹೇಳಿದ್ರೆ ಆ ತತ್ವ ಅದ್ವೈತ ತತ್ವಕ್ಕೆ ವಿರೋಧವಾಗಿ ಖಂಡಿತವಾಗ್ಲೂ ಹೌದು. ಹೌದು, ತೈರೇಂ ವಿರುದ್ಧತೆ ಅಂದರೆ ಇವನಿಗೆ ಗೊತ್ತು ಏನಂದ್ರೆ ಪರಮಾರ್ಥ ಸ್ಟೇಟಸ್ ಕೊಟ್ಟಿದೆ ಅಂದ್ರೇನು, ಇದು ಸ್ವತಂತ್ರವಾಗಿ ಎಲ್ಲ ಸತ್ಯಗಳು ಅಂತ. ಇದು ಸತ್ಯವೇ, ಅದು ಸತ್ಯವೇ, ಅದು ಸತ್ಯವೇ ಅಂತ ಐದು ಹೇಳ್ತಾರೆ. ಇಲ್ಲಿ ನಾವು ಇದು ಸತ್ಯವೇ, ಅದು ಸತ್ಯವೇ, ಅದು ಸತ್ಯವೇ, ಸತ್ಯ ಅನ್ನೋದು ಒಂದೇ ಅಂತೀವಿ. ಅವನಿಗೆ ನಿಜವಾಗ್ಲೂ 5 ಸತ್ಯಗಳು, ನಮಗೆ 5 ವ್ಯಾವಹಾರಿಕ ಸತ್ಯಗಳು, ಪಾರಮಾರ್ಥಿಕ ಸತ್ಯ ಒಂದು. ಅವನದು 5 ಪಾರಮಾರ್ಥಿಕ ಸತ್ಯಗಳೇ ಅವನ ಪಾಲಿಗೆ. ಹೌದು ಹೌದು, ವಿರೋಧವನ್ನು ಕಾಣಲ್ಲ ನಾವು. ಅದಕ್ಕೇನೆ ಇವಾಗ ಕಟ್ಟರ್ ದ್ವೈತಿಗಳು ಎಲ್ಲ ಭೇದ. ಹೌದಪ್ಪ, ನಿಜವೇ, ನಿಜವೇ ಇಲ್ವೇ, ಬೇರೆ ಬೇರೆ ಅಲ್ವೇ, ಒಬ್ಬರೊಂದು ಒಂದು ಸ್ವಭಾವ ಇದೆಯಪ್ಪ. ಜೀವ ಭೇದ ಇದೆ, ಜೀವೇಶ್ವರ ಭೇದವೂ ಇದೆ, ಜಗತ್ತು ನನಗೆ ಭೇದ ಅನ್ನೋದು ಇದೆ. ಯಾವುದಿಲ್ಲ, ಎಲ್ಲ ಇದೆ. ಆದರೆ ಭೇದ ಇದೆ ಅಂತ ಪ್ರತಿಪಾದನೆ ಮಾಡೋಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಎಲ್ರಿಗೂ ಗೊತ್ತೇ ಇದೆ. ಶಾಸ್ತ್ರ ಏನು ಪ್ರತಿಪಾದನೆ ಮಾಡೋದು? ಅದನ್ನು ಶಾಸ್ತ್ರ ಪ್ರತಿಪಾದನೆ ಮಾಡೋದು ಅಂದರೆ ಭೇದದ ಕಾಣ್ತಾ ಇದ್ರೂ ಅದರಿಂದ ನಮ್ಗೆ ಗೊತ್ತಿಲ್ಲದೆ ಇರೋದು ತಿಳಿಸೋತಕ್ಕ ಶಾಸ್ತ್ರ ಬರುತ್ತೆ. ಹಾಗಿರುತ್ತೆ ನೋಡಿ. ಈ ದ್ವೈತಿಗಳಲ್ಲಿ ವೈದಿಕರಾದ ದ್ವೈತಿಗಳು, ಅವೈದಿಕರಾದ ದ್ವೈತಿಗಳು ಎಲ್ಲರೂ ಸಮನ್ವಯ ಆಗೋಗ್ಬಿಡುತ್ತೆ. ಎಲ್ಲರೂ ಸಮನ್ವಯ ಆಗುತ್ತೆ. ನಾವು ಅದಕ್ಕೆ ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅವನ ದೃಷ್ಟಿನಲ್ಲಿ ಸತ್ಯ ಇದೆ. ಆ ವಾಕ್ಯ ಅವನು ಹೇಳ್ತಾ ಇರುವಾಗ ನಮ್ಮ ತಪ್ಪು ಹೇಳ್ತಾ ಇಲ್ಲ. ನಾವು ಮಾತಾಡ್ತಾ ಇರೋ ಸಂದರ್ಭನೇ ಬೇರೆ, ಅವ್ನು ಮಾತಾಡ್ತಾ ಇರೋ ಸಂದರ್ಭನೇ ಬೇರೆ. ಗೊತ್ತಾಯ್ತಾ? ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ನಾವು ಹೊಡೆದಾಡ್ತಾ ಇಲ್ಲಪ್ಪ, ನೀವು ಹೇಳೋದು ಸರಿಯಾಗೇ ಇದೆ, ನಾವು ಹೇಳ್ತಾ ಇರೋ ವಿಷಯ ಬೇರೆ. ನಾವು ನಿಮ್ಮನ್ನು ವಿರೋಧ ಮಾಡ್ತಾ ಇಲ್ಲ, ನಾವು ಹೇಳ್ತಾ ಇರೋ ವಿಷಯ ಬೇರೆ. ಗೊತ್ತಾಯ್ತಲ್ವಾ? ಹಾಗೆ ಅವೈದಿಕ ಅಂದರೆ ವೇದ ವಿರುದ್ಧವಾಗಿರೋದು ಅವೈದಿಕವೇ, ಅಥವಾ ವೇದವನ್ನು ಗೌಣವಾಗಿ ನೋಡಿರೋದು ಅವೈದಿಕವೇ ಅಂತ ಇಟ್ಕೊಂಡಿದೆ ಇಲ್ಲಿ. ಆದರೆ ಇನ್ನು ಕೆಲವು ಕಡೆ ಅದು ಇದೆ. ವೇದವನ್ನು ಬಿಟ್ಟಿಲ್ಲ, ಅವರು ಪೂರ್ತಿ ನಾಸ್ತಿಕ ಮತ ಆಗೋರು. ಅದೆಲ್ಲ ವೇದವನ್ನು ಬಿಟ್ಟಿರ್ತಕ್ಕಂಥದ್ದು. ಸಾಂಖ್ಯರು
ವೈದಿಕರು ಅಂತ ಇಟ್ಕೋಬೋದು ಇಲ್ಲಿ ಈ ಸಂದರ್ಭದಲ್ಲಿ. ಯಾಕೆಂದರೆ ಎಲ್ಲ ಅವರೇನಿಲ್ಲ ಅಂತೇನು ಹೇಳಿದ, ಅದನ್ನು ಒಪ್ಕೊಂಡು ಈಶ್ವರನೂ ಒಪ್ಕೋತಾರಿಲ್ಲ, ಒಪ್ಕೋತಾರೆ ತಕ್ಕ ಮಟ್ಟಿಗೆ ಅಲ್ಲ. ಆದ್ದರಿಂದ ಆದರೆ ಆ ದ್ವೈತಗಳ ಮಧ್ಯದಲ್ಲಿ ನಿಜವಾಗಿಯೂ ಭ್ರಾಂತಿಯಿಂದಲೂ ಎರಡು ಪ್ರಕಾರದಿಂದಲೂ ದ್ವೈತವೇ. ಭ್ರಾಂತಿಯಿಂದಲೂ ಅಂದರೆ ಅಧ್ಯಾಸದಿಂದ ನೋಡ್ತಾ ಇದ್ದಾರೆ. ಅಧ್ಯಾಸ ಅಂತ ಹೇಳಿದ ಮೇಲೂ ದ್ವೈತವೇ, ಗೊತ್ತಾಯ್ತಾ? ಅಧ್ಯಾಸ ಅಂತ ಹೇಳದೇ ಇದ್ದರೂ ದ್ವೈತವೇ. ಇವಾಗ ಇಲ್ಲಿ ನಮಗೆಲ್ಲ ಏನು, ನಮಗೆ ಗೊತ್ತು ಅಧ್ಯಾಸ ಮಾಡ್ಕೊಂಡಿದ್ದೀನಿ ದ್ವೈತದಿಂದ, ನಿಜವಾಗ್ಲೂ ಇಲ್ಲ ಅಂತ. ಅವನು ಕಲ್ಪನೆ ಮಾಡ್ಕೊಂಡಿರೋದನ್ನ ಅದನ್ನೇ ನಿಜ ಅಂತ ನೋಡಿದ್ದಾನೆ. ಅಧ್ಯಾಸದಿಂದ ಆಗಿರೋದನ್ನು ಗೊತ್ತಾಗಿಲ್ಲ ಅವನಿಗೆ, ಗೊತ್ತಾಯ್ತಾ? ಆದ್ದರಿಂದ ಅವನು ಎಲ್ಲ ದೃಷ್ಟಿಯಿಂದಲೂ ಅದ್ವೈತವೇ ಅದು ಪರಮಾರ್ಥ ಅಂದ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಅವರು ಭ್ರಾಂತರಾಗಿರುವುದರಿಂದ ದ್ವೈತ ದೃಷ್ಟಿಯು, ಅಭ್ರಾಂತರಾಗಿರುವುದರಿಂದ ನಮಗೆ ಅದ್ವೈತ ದೃಷ್ಟಿಯು ಅಂತ ಇಟ್ಕೊಂಡ್ರೆ ಆವಾಗ ದ್ವೇಷ ಇರೋಕ್ಕೆ ಸಾಧ್ಯವಿಲ್ಲ, ವಿರುದ್ಧ ಅಲ್ಲ, ಗೊತ್ತಾ? ನಾವು ಅವ್ರನ್ನ ಏನು ಒಂಥರ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಗೊತ್ತಾ? ನಮ್ಮ ಪಕ್ಷವು ವಿರುದ್ಧವಲ್ಲ. ಅದಕ್ಕೇನು ಹೇಳಿದೆ? ಇಂದ್ರೋ ಮಾಯಾ ವಿಪ್ರರೂಪ ಈಯತೆ. ನೋಡಿ, ಮಾಯಾಭಿ ಅಂತ ಬಹುವಚನ ಇದೆ, ಅಂದ್ರೆ ತನ್ನ ಮಾಯೆಗಳಿಂದ ಬಹುರೂಪ ಕಾಣಿಸ್ಕೋತಾನೆ ಅಂತ. ಮಾಯಿಂದ ಬಹುರೂಪ ಕಾಣಿಸ್ಕೋತಾನೆ ಅಂದ್ರೆ ಏನು ನೋಡಿ, ಮಾಯೆಗಳಿಂದ ಅಂದರೆ ಇವಾಗ ಎಲ್ಲರಲ್ಲೂ ಅಧ್ಯಾಸ ಇದೆ, ಅವಿದ್ಯೆ ಒಂದೇ ಇದೆ, ಅಧ್ಯಾಸಗಳು ಬೇರೆ ಬೇರೆ ಅಧ್ಯಾಸಗಳು ಇದೆ, ರಾಗದ್ವೇಷಗಳ ಬೇರೆ ಬೇರೆ ಥರ ಇರುತ್ತೆ, ಹೌದಲ್ಲಪ್ಪ? ಅದರ ಪ್ರಕಾರ ಒಬ್ಬರೊಬ್ಬರ ಕರ್ಮ ಒಂದೊಂದಿರುತ್ತೆ. ಆದರೆ ಬ್ರಹ್ಮ ಇವಾಗ ಏನು ಮಾಡಿದೆ ಅಂದರೆ, ಈ ಕರ್ಮಕ್ಕೆ ಅನುಗುಣವಾಗಿ ಈ ರೂಪದಲ್ಲಿ ತೋರ್ಕೊಳ್ಳುತ್ತೆ, ಆ ಕರ್ಮಕ್ಕೆ ಅನುಗುಣವಾಗಿ ಆ ರೂಪದಲ್ಲಿ ತೋರ್ಕೊಳ್ಳುತ್ತೆ, ಆ ಕರ್ಮಕ್ಕೆ ಅನುಗುಣವಾಗಿ ಆ ರೂಪದಲ್ಲಿ ತೋರ್ಕೊಳ್ಳುತ್ತೆ. ಇಲ್ಲಿರೋದು ಕೆಲಸ ಮಾಡಿ ರೂಪಕ್ಕೆ ತೊಳ್ಕೊಂಡಿರೋದು ಮಾಯೇನೆ, ಶರೀರ ಪಾಂಚಭೌತಿಕವಾದ್ದು. ಅಲ್ಲಿರೋದು ಮಾಯೇನೆ, ಅಲ್ಲಿರೋದು ಮಾಯೇನೆ, ಅಲ್ಲಿರೋದು ಮಾಯೇನೆ. ಅಲ್ಲಿಗೆ ಅಧ್ಯಾಸವನ್ನು, ಅವಿದ್ಯೆಯನ್ನು ಅನುಸರಿಸಿ ಮಾಯೆಗಳು ಹಲವಾರಾಯಿತು. ಅಂದರೆ ಅಧ್ಯಾಸವನ್ನೇ ನಾವು ಅಷ್ಟೇ ಗಣನೆ ಇಟ್ಕೊಂಡು ಮಾಡಿದ್ರೆ ಮಾಯೆಗಳು ಬಹಳ ಇದೆ. ಒಂದೊಂದು ಮಾಯಿಂದ ಒಂದೊಂದು ರೂಪ ಉಂಟಾಗಿದೆ. ಇಂದ್ರೋ ಮಾಯಾ ವಿಪ್ರರೂಪ ಈಯತೆ, ಗೊತ್ತಾ? ಆದರೆ ಅಲ್ಲಿ ಎರಡನೇದಿರುವುದಿಲ್ಲ, ನಿಜವಾಗ್ಲೂ ಎರಡನೇದಿಲ್ಲ. ಇದೇ ಮುಖ್ಯವಾದ ಒಂದು ವಾಕ್ಯ ಎಲ್ಲ ಕಡೆನೂ ಬರೀಬೇಕು, ಇಂದ್ರ ಮಾಯಾಭಿಕಿ. ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಯಾರ. ಮಾಯಾಭಿಕಿ ಅಂದ್ರೆ ಬ್ರಹ್ಮ ಚೈತನ್ಯ, ಬ್ರಹ್ಮ ಪ್ರಜ್ಞೆ ಬೇರೆ ಬೇರೆ ದ್ವೈತವಾಗಿ ಅಭಿವ್ಯಕ್ತವಾಗಿದೆ. ಅದನ್ನೇ ನಾನು ಹೇಳಿದ್ದೆ, ಅದು ಅದನ್ನು ಕೊಡ್ತಾ ನಾನು ಇನ್ನೊಂದರೆ ಒಂದು ಸ್ವಲ್ಪ ವಿಸ್ತಾರ ಮಾಡಿದೆ, ಬೇರೆ ಬೇರೆ ಥರ ಕಾಣಿಸ್ಕೊಳ್ತಾ ಅಂತ ಹೇಳಿ ಅಲ್ವಾ? ಇವಾಗ ನಾವು ಯಾತಕ್ಕೆ ವಿರೋಧ ಮಾಡೋದಿಲ್ಲ ಅಂದರೆ, ನೋಡಿಪ್ಪ, ತತ್ವ ಗೊತ್ತಾಗಿರೋನು ತತ್ವ ಗೊತ್ತಿಲ್ಲದೆ ಇರೋನ ಹತ್ರ ವ್ಯಾದ ಮಾಡೋಕ್ಕೆ ಹೋಗಲ್ಲ. ಇದು ಯಾವಲ್ಲಿ ಎಲ್ಲ ಕಡೆ ಇರೋದು, ಗೊತ್ತಾಯ್ತಾ? ಎಲ್ಲಿ ಕುಸ್ತಿ ಜರುಗ್ತಾ ಇದೆಯೋ ಅಲ್ಲಿ ಇಬ್ರಿಗೂ ಗೊತ್ತಿಲ್ಲ ಅನ್ನೋ ಸ್ಪಷ್ಟ ಆಗುತ್ತೆ. ಅದಕ್ಕೆ ಹೇಳೋದು, ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಡೋಂಟ್ ಆರ್ಗ್ಯೂ ವಿತ್ ಎ ಫೂಲ್, ಪೀಪಲ್ ಕಾಂಟ್ ಡಿಫರೆನ್ಶಿಯೇಟ್. ಗೊತ್ತಾಯ್ತಾ? ಮೂರ್ಖನ ಹತ್ರ ವಾದ ಮಾಡೋಕ್ಕೆ ಹೋಗಬೇಡ, ಯಾಕಂದರೆ ಜನಗಳಿಗೆ ಮೂರ್ಖ ಯಾರು ಇವರಿಬ್ಬರಿಂದ ಗೊತ್ತಾಗಲ್ಲ, ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಇವನು ವಾದ ಮಾಡೋಕ್ಕೆ ಹೋಗಲ್ಲ, ಏನೋ ಅವನು ಗೊತ್ತಾಗಲಿಲ್ಲ ಅಂತ ಬಿಟ್ಬಿಡ್ತಾನಷ್ಟೆ, ಗೊತ್ತಾಯ್ತಾ? ಹೇಗೆ ಅಂದರೆ, ಒಬ್ಬ ಮದ್ದಾನಿ ನೇರಿದಾನೊಬ್ಬ, ಗೊತ್ತಾಯ್ತಾ? ಏನು ಮದ್ದಾನೆ ಅಂದರೆ ಒಂಥರ ಸಿಂಹಾಸದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನು. ನೆಲದ ಮೇಲೆ ಇದ್ದುಕೊಂಡಿರುವ ಹುಚ್ಚನೊಬ್ಬನು ಅವನು ಹೇಳ್ತಾನೆ, ಏಯ್ ನೀನೊಬ್ಬನೇನಾ ಅದು, ನಾನು ಆನೆ ಏರಿದ್ದೀನಿ, ನಾನು ಆನೆ ಮೇಲೆ ಕೂತಿರೋದು ಗೊತ್ತಾ, ನೋಡು ಆನೆ ಇದೆ ಈಗ ನನ್ನ ಮೇಲೆ ಇದ್ದು ಬಾ ನೋಡ ಅಂತಂದರೆ ಅವನು ಅಂತ ಉಜ್ಜಾವಣಕ್ಕೆ ಬರ್ತಾನ? ನಿನ್ನ ಹತ್ರ ಆನೆನೇ ಇಲ್ಲ, ನೀನು ನಿಂತ್ಕೊಂಡಿದ್ಯಾ ನೆಲದ ಮೇಲೆ,
ಏನೇನೋ ಮಾತಾಡ್ತಾ ಇದೆಯಾ, ನಿಮ್ಮೇಲೆ ಯುದ್ಧ ಮಾಡೋದು ಅಂತ ಬಿಟ್ಬಿಡ್ತಾನೋ ಇಲ್ಲ. ಹಾಗೆ ವಿರೋಧ ಬುದ್ಧಿಯನ್ನು ಮಾಡದೆ ಅವನ ಕಡೆಗೆ ತನ್ನ ಆನೆಯನ್ನು ಬಿಡದಿರುವನು, ತನ್ನ ವಾದಗಳನ್ನ ಯುಕ್ತಿಗಳನ್ನ ಅವನ ಮೇಲೆ ಹಾಕಕ್ಕೆ ಹೋಗಲ್ಲ. ಅದರಂತೆ ಬಿಡಿದು ಇವನು ವಾದ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ಬ್ರಹ್ಮಜ್ಞಾನಿಯು ದ್ವೈತಿಗಳಿಗೆ ನಿಜವಾಗಿಯೂ ಆತ್ಮನೇ ಆಗಿರುತ್ತಾನೆ. ಇವಾಗ ಭಗವಂತನಿಗೆ ನಮ್ಮ ಯಾರ ಮೇಲೂ ವಿರೋಧ ಇಲ್ವಾ? ಪಕ್ಷಪಾತ ಇಲ್ಲ, ಏನೂ ಇಲ್ಲ. ಯಾಕೆ? ಎಲ್ಲರಲ್ಲೂ ಅವನು ಸಮವಾಗಿದ್ದಾನೆ, ಅವನೊಬ್ಬನೇ ಇರೋದು. ಯಾರನ್ನ ಪಕ್ಷಪಾತ ಮಾಡಬೇಕು, ಯಾರನ್ನ ದ್ವೇಷ ಮಾಡಬೇಕು ಅವನು ಅಲ್ವಾ? ಜ್ಞಾನಿ ಆದವನು ಕೂಡ ಹಾಗೆ ಆಗ್ಬಿಡ್ತಾನೆ. ಎಲ್ಲರೂ ನಾನೇ ಇರೋದು, ಯಾರನ್ನ ಪಕ್ಷಪಾತ ಮಾಡೋದು, ಯಾರನ್ನ ದ್ವೇಷ ಮಾಡೋದು ಅಂತಿರ್ತಾನೆ. ಆದ್ದರಿಂದ ಈ ಪಕ್ಷವು ಯಾರಿಗೂ ವಿರುದ್ಧವಲ್ಲ. ಯಾರೋ ತನ್ನನ್ನು ತಾನು ವಿರೋಧ ಮಾಡ್ಕೊಳ್ಳಲ್ಲ. ಯಾಕೆ? ಒಳಗಡೆ ಇರೋ ತಾನು ಅನ್ನೋದಿಯಲ್ಲ, ಅದು ಅತ್ಯಂತ ಶ್ರೇಷ್ಠ, ಅದು ಹೋಗೋದೇ ಇಲ್ಲ ಯಾವಾಗಲೂ. ದ್ವೈತಂ ಅದ್ವೈತ ಭೇದ ಇತಿ ಉಕ್ತೆ ದ್ವೈತ ಅದ್ವೈತವತ್ ಪರಮಾರ್ಥ ಸತ್ ಇತಿ ಸ್ಯಾತ್ ಕಸಿತ್ ಆಶಂಕ. ದ್ವೈತವು ಅದ್ವೈತದ ಭೇದವು ಎಂದು ಹೇಳಿದರೆ ಅದ್ವೈತದಂತೆ ದ್ವೈತವು ನಿಜವಾಗಿರುವುದು ಅಂತ ಯಾರಿಗಾದ್ರೂ ಸಂದೇಹ ಬರ್ಬೋದು. ಮುಂದಿನ ಪ್ರಶ್ನೆ ಏನಂದ್ರೆ ಎಲ್ಲಾದ್ರಲ್ಲೂ ದ್ವೈತ ಇದೆಯಪ್ಪ, ಅದ್ವೈತವೇ ಇದೆ ಅಂತ ಹೇಳಿದ್ರೆ, ಅದ್ವೈತವೂ ಇದೆ ಅಲ್ಲೂ ಇದೆ ಅಂತ ಹೇಳ್ಬಿಟ್ರಲ್ಲ, ಅಲ್ಲೂ ಇದೆ ಅದು, ಅಲ್ಲಿಗೆ ಅದ್ವೈತವೂ ಇದೆ ಅದ್ವೈತವೂ ಇದೆ ಎರಡೂ ಇದೆ ಅಂತ ಆಯ್ತಲ್ಲ. ಹಾಗಲ್ಲ ನೋಡಿ. ಮಾಯಯಾ ಭಿದ್ಯತೆ ಹ್ಯೇತತ್ ನಾನ್ಯಥಾಜಂ ಕಥಂಚನ ತತ್ತತೋ ಭಿದ್ಯಮಾನೇ ಹಿ ಮರ್ತ್ಯತಾಮೃತಂ ವ್ರಜೇತ್. ನೋಡಪ್ಪ, ಅದ್ವೈತವೇ ಅದ್ವೈತವಾಗೋಯ್ತು ಅಂತ ತಿಳ್ಕೋಬೇಡ. ಅದ್ವೈತವೇ ದ್ವೈತದಂತೆ ಕಾಣಿಸ್ತಾ ಇದೆ. ಅರ್ಥವಾಯ್ತಾ? ಮಾಯೆಯಾ ಭಿದ್ಯತೆ, ಬೇರೆ ಇರುವಂತೆ ಕಾಣಿಸುತ್ತೆ. ಅರ್ಥವಾಯ್ತಲ್ಲ? ನೀವು ಉದ್ದಕ್ಕೂ ಏನು ನೋಡಬೇಕಾದ್ದು? ಇನ್ನೊಂದೂ ಕಾಣಿಸ್ತಾ ಇದೆ ಅನ್ನೋದನ್ನು ತೆಗೆದುಹಾಕಿಲ್ಲ. ಗೊತ್ತಾಯ್ತಾ? ತೆಗೆದುಹಾಕಿರೋದು ಯಾವುದನ್ನ ಅಂದರೆ ಇನ್ನೊಂದು ಅನ್ನೋದು ಇಲ್ಲಪ್ಪ, ಇದೊಂದೇ ಇರೋದು ಅಂತ ತೋರಿಸ್ತಾ ಇದ್ದಾರೆ. ಆ ಇನ್ನೊಂದು ಹೇಗೆ ಬಂತು ಅಂತ ಕೇಳಿದ್ರೆ ಕಾರ್ಯಕಾರಣಿತ್ಯ ನ್ಯಾಯ ಹೇಳಿದ್ರು. ಆದರೆ ಮೂಲತಃ ನೋಡಿದ್ರೆ ಕಾರ್ಯಕಾರಣತ್ವೂ ಇಲ್ಲ ಅಲ್ಲಿ. ಆದ್ದರಿಂದ ಕಾರ್ಯಕಾರಣಿತ್ಯ ಹೇಳಿರೋದು ಯಾಕೆ? ಏಕತ್ವ ತಿಳಿಸ್ಕೊಳ್ಳೋದಕ್ಕೊಂದು ಉಪಾಯ. ಉಪಾಯದಿಂದ ಫಲ ಏನು ಬಂತು ಅಂದರೆ ಅದು ಕಾರಣ ಹೌದೋ ಅಲ್ವೋ ಬಿಡು, ಆಗಿದ್ರಾಗಲಿ ಬಿಟ್ಟರೆ ಬಿಡಲಿ, ಅದು ಬೇರೆ ಅಲ್ಲ ನಿಂಗೆ, ಅಷ್ಟು ತಿಳ್ಕೊ. ನಿಮ್ಮ ಹೇಳಿದ ಪಾಯಿಂಟ್ ಗೊತ್ತಾಯ್ತಾ? ಈಗ ಸ್ಪಷ್ಟವಾಯ್ತಾ? ನೋಡಿ, ಅಲ್ಲಿ ಇಂದ್ರಿಯಗಳು ವೇದ್ಯವಾಗ್ತಾ ಇರತಕ್ಕಂಥ ದ್ವೈತವನ್ನ ನಾವು ಬಿಟ್ಟು ಮಾತಾಡೋಕೆ ಸಾಧ್ಯವೇ ಇಲ್ಲ. ಪ್ರತ್ಯಕ್ಷ ಪ್ರಮಾಣ ಅದು. ಇವಾಗ ಅಂತಿಮ ಘಟ್ಟದಲ್ಲಿ ನೋಡಿದ್ರೆ ನಾವೇನು ಮುಂಚೆ ಏನು ಹೇಳಿದ್ವಿ? ಅದೆಲ್ಲ ನಿನ್ನ ಕಾರ್ಯನೆಯ, ಅದಕ್ಕೋಸ್ಕರ ನಿಂಗಿಂತ ಭಿನ್ನವಲ್ಲ ಅಂತ ಹೇಳಿದ್ವಿ. ತಿಳಿಸ್ಕೊಟ್ಟಿದ್ದ ಹಾಗೆ ಭಿನ್ನವಲ್ಲ ಅಂತ. ಭಿನ್ನವಲ್ಲ ಅನ್ನೋದನ್ನ ಇಟ್ಕೋಬೇಕು, ದ್ವೈತ ಅನ್ನೋದು ಬಿಡಬೇಕು. ಗೊತ್ತಾಯ್ತಾ? ದ್ವೈತ ಅನ್ನೋದು ಕಾರ್ಯಕಾರಣ ಅಂತ ಬಂದಿದೆಯಲ್ಲ, ದ್ವೈತ ಇದ್ದೇ ಇದೆಯಲ್ಲ. ಇಲ್ಲ, ಕಾರ್ಯಕಾರಣ ಅಂತ ದ್ವೈತ ಇದೆ, ಅದಕ್ಕೋಸ್ಕರ ಅದನ್ನು ಬಿಟ್ಬಿಡು, ಅದೂ ಬಿಟ್ಬಿಡು. ಅದನ್ನೂ ಬಿಟ್ಬಿಟ್ರೆ ನಾನು ಏಕತ್ವ ಹೇಗೆ ತಿಳ್ಕೊಳ್ಳೋದು? ನೋಡು, ಮಾಯೆ ಮಾಯವಿ ತೋರಿಸ್ತಾನೋ ಇಲ್ಲಿ ಹೀಗೆ ಹೇಗೆ ಅಂತ. ಅವನು ಮಾಯಾವಿ ಇರೋವ್ರಿಗೆ ಇರುತ್ತೆ, ಇಲ್ಲದೆ ಹೋದ್ರೆ ಇಲ್ಲ ತಾನೆ. ಅಲ್ಲಿಗೆ ಮಾಯಾವಿ ತನ್ನಂತಾನೆ ತೋರಿಸ್ಕೊತಾನೆ ಅಂತ ಆಯ್ತೋ ಇಲ್ಲೋ? ಅಂದರೆ ಸ್ವತಂತ್ರವಾಗಿ ನೋಡಿದ್ರೆ ಅದು ಇಲ್ಲವೂ ಇಲ್ಲ. ಮಾಯಾವಿ ತೋರಿಸ್ತಾ ಇರೋದ್ರಿಂದ ಇದೆ, ಅಲ್ಲಿ ಮಾಯಾವಿ ಇದ್ದಾನೆ, ಅದಕ್ಕೋಸ್ಕರ ಇದೆ. ಹಾಗೇನೆ
ಕೇವಲ ಅದ್ವೈತ ಅನ್ನೋ ಉಪಸ್ಥಿತಿ ಮಾತ್ರದಿಂದಲೇ, ಸಾನ್ನಿಧ್ಯ ಮಾತ್ರದಿಂದಲೇ ಇದು ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಅಡಗೋ ಸಾಮರ್ಥ್ಯವೂ ಇದೆ, ಅಡಗಿಸ್ಕೊಳ್ಳೋ ಸಾಮರ್ಥ್ಯವೂ ಇದೆ, ತೋರಿಸ್ಕೊಳ್ಳೋ ಸಾಮರ್ಥ್ಯವೂ ಇದೆ. ಕಾರ್ಯಕಾರಣ ಭಾವ ಇಲ್ಲ, ಸ್ವಭಾವ. ಇದು ಆತ್ಮನ ಸ್ವಭಾವ. ಇವಾಗ ದ್ವೈತ ಬುದ್ಧಿ ಹೋಯ್ತಾ ಇಲ್ವೋ? ಅರ್ಥಾಯ್ತಾ? ಇನ್ಫ್ಯಾಕ್ಟ್ ಹಾಗೆ ನೋಡಕ್ಕೆ ಹೋದರೆ ನಮ್ಗೆ ಇಷ್ಟೊಂದು ಪ್ರಶ್ನೆಗಳು ಬರೋದೂ ಇಲ್ಲ. ಶಂಕರ್ ಹೇಳ್ಕೊಟ್ಟ ಮೇಲೆ ಗೊತ್ತಾಗುತ್ತೆ ಈ ಪ್ರಶ್ನೆಗಳು. ಹೌದಲ್ಲಪ್ಪ? ಸುಮ್ಮನೆ ಕಾರ್ಯಕಾರಣ ಹೇಳಿ ಮನೆಗೆ ಹೋದ್ರೆ ಚೆನ್ನಾಗಿದೆ ಅಂತ ಹೊರಟೋಗ್ತೀವಿ ಅಲ್ವಾ? ಅದಕ್ಕೆ ನೋಡಿ, ಸಂಶಯವನ್ನು ಎತ್ತಿ ಎತ್ತಿ ಉತ್ತರ ಕೊಡೋದು ಯಾತಕ್ಕೆ? ದೃಢವಾದ ಜ್ಞಾನ ಬರಬೇಕು ಅಂತ. ಆದ್ದರಿಂದ ನಿಜವಾಗಿಯೂ ಇದ್ದುಕೊಂಡಿರುವ ಅದ್ವೈತವಿದೆಯಲ್ಲ, ಇದು ಪರಗಣ್ಣಿನವರಿಗೆ ಕಾಣುವ ಅನೇಕ ಚಂದರಂತೆ, ಹಗ್ಗು ಹಾವು ನೀರಿನ ಕೋಡಿ ಮುಂತಾದವಂತೆ ಭಿನ್ನವಾಗಿದೆ. ಮಾಯಿಂದ ಭಿನ್ನವಾಗಿರುವುದೇ ಹೊರತು ನಿಜವಾಗಿ ಭಿನ್ನವಾಗಿರುವುದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ನೀನು ಇಲ್ಲಿ ಇದಕ್ಕಿದ್ರ ಮೇಲೆ ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಮಾಡಬಾರ್ದು. ಆಗೋ ತೀರ್ಮಾನ ಆಗೋಯ್ತು. ಈಗ ಇದು ಬ್ರಹ್ಮ ಏನೋ ಒಂದು ತುರಿಯ ಒಂದು ಮಾಡ್ತು, ಸೃಷ್ಟಿ ಮಾಡ್ತು, ಅದನ್ನು ಲಯ ಮಾಡಿಕೊಳ್ಳುತ್ತೆ ಅಂತಲೂ ಅಲ್ಲ. ಅದು ಕಾಣಿಸ್ಕೊಳ್ಳುತ್ತೆ, ಕಾಣಿಸ್ಕೊಳ್ದೆ ಹೋಗುತ್ತೆ. ಕಾಣಿಸ್ಕೊಂಡ್ರೂ ಅದೇ, ಕಾಣಿಸ್ಕೊಳ್ದೆ ಇದ್ರೂ ಅದೇ. ಆದ್ದರಿಂದ ಇರೋದು ಅದ್ವೈತ ಒಂದೇ. ಅದು ತಿಳ್ಕೊಬೇಕಾದ್ದು. ಹಾಗೆ ಅಲ್ಲ? ಏಕೆಂದರೆ ಆಗ ಮಾಯಿಂದ ಭಿನ್ನವಾಗಿರುವುದೇ ಹೊರತು ನಿಜವಾಗಲ್ಲ. ಏಕೆಂದರೆ ಆತ್ಮನು ನಿರವಯವನಾಗಿರುತ್ತಾನೆ. ಅವಯವಗಳಿಂದ ಕೂಡಿರುವ ವಸ್ತುವೇ ಅಲ್ಲವೇ ತನ್ನ ಅವಯವಗಳು ಮಾರ್ಪಡುವುದರಿಂದ ಭಿನ್ನವಾಗುತ್ತದೆ. ಇವಾಗ ನೋಡಿ, ಉದಾಹರಣೆಗೆ ಮಣ್ಣು ಇದೆ. ಮಣ್ಣಿಗೆ ಅವಯವಗಳಿದೆ. ಅವಯವ ಅಂದ್ರೇನು? ಈ ಕಡೆ ಒಂದಿಷ್ಟು ತೆಗೆದಿರ್ಬೋದು, ಆ ಕಡೆ ಒಂದಿಷ್ಟು ತೆಗೆದಿರ್ಬೋದು. ಹೌದಾ? ಅವಯವಗಳಾಯಿತು. ಆದ್ದರಿಂದ ಗಡಿಗೆಯ ಮುಂತಾದ ರೂಪದ ಭೇದಗಳಾಗಿ ಭಿನ್ನವಾಗುತ್ತದೆ. ಆದ್ದರಿಂದ ದೃಷ್ಟಾಂತ ಹೇಗೆ ಕೊಟ್ಟಿದೆ ಬ್ರಹ್ಮದ ವಿಚಾರದಲ್ಲಿ? ಅವಯವಗಳು ಉಳ್ಳಂಥ ಮೃತು ಗಡಿಗೆ ಆಕಾರದಲ್ಲಿ ತೋಡ್ಕೊಂಡಿದೆ. ಬ್ರಹ್ಮಕ್ಕೆ ಅವಯವಗಳೇ ಇಲ್ಲವಲ್ಲ, ಈ ದೃಷ್ಟಾಂತ ಹೇಗೆ ಕೊಟ್ರಿ? ತಪ್ಪಲ್ವ ದೃಷ್ಟಾಂತ ಕೊಟ್ಟಿರೋದು? ಹಾಗಲ್ಲಪ್ಪ. ಉಪಮಾನ ಪ್ರಮಾಣ ಕೊಟ್ಟಾಗ ಎಲ್ಲ ದೃಷ್ಟಿಯಿಂದಲೂ ಅನ್ವಯ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಾಯ್ತನಪ್ಪ? ಅವನು ಸಿಂಹ ಅಂದರೆ ಏನ್ರಿ ಸಿಂಹ ಅಂದರೆ? ಅವನು ಪಂಜ ಇಲ್ಲ, 4 ಕಾಲಿಲ್ಲ, ಏನೂ ಇಲ್ಲ, ಸಿಂಹ ಅಂತಂದ್ಬಿಟ್ರಲ್ರಿ ಅಂತ ಯಾರಾದರೂ ಇದು ಮಾಡ್ತಾರೆ? ಏನೋ ಅವನು ಕ್ರೌರ್ಯನೋ ಅವನ ಸಾಮರ್ಥ್ಯವೋ ನೋಡ್ಬಿಟ್ಟು ಹೇಳ್ತಾರೆ, ಅಷ್ಟೇ ತಾನೆ. ಹಾಗೇನೆ ಇಲ್ಲೂ ಕೂಡ ಏನಪ್ಪ ಅಂದರೆ, ಗಡಿಗೆ ಇತ್ಯಾದಿ ಆಕಾರಗಳಾಗಿ ಕಾಣಿಸ್ಕೊಂಡ್ರೂ ಕೂಡ, ಅದು ಬದಲಾಯಿಸ್ತಾ ಇದ್ದರೂ ಕೂಡ ಮೃತ್ತು ಅನ್ನೋದು ಬದಲಾಯಿಸಲಿಲ್ಲ. ಹಾಗಿದೆಯೋ ಇಲ್ಲೋ? ಇದನ್ನು ಒಂದನ್ನು ಇಟ್ಕೊಂಡು ಸತ್ಯ ಅಂತ ತೋರಿಸೋದಕ್ಕೋಸ್ಕರ ಹೇಳಿದೆ. ಅದೊಂದನ್ನು ಇಟ್ಕೋ ಅಷ್ಟೆ. ಉಪಮಾನ ಇದಕ್ಕಿಂತ ಮುಂದುವರಿಸಬಾರ್ದು. ಸ್ಪಷ್ಟವಾಯ್ತಲ್ಲ? ಅಲ್ಲಿ ಕೊಟ್ಟಿದೆ. ಕೊನೆಯಲ್ಲಿ ಬಂದಾಗ ಇವೆಲ್ಲ ಇದ್ಕೊಳುತ್ತೆ ತಿರ್ಗಾ. ಹೇಗೆ ಹೇಳಿದ್ರೆ ಹಾಗೆ ಅವಯವಗಳಿಲ್ಲ. ಹೌದಪ್ಪ, ಅವಯವಗಳು ಇಲ್ಲ. ಅದೃಷ್ಟಂತ ಐತೆ ಕೊಟ್ಟಿದ್ದು ಏನೋ ತಿಳಿಸೋಕ್ಕೋಸ್ಕರ ಕೊಟ್ಟಿದ್ದಪ್ಪ ಅಷ್ಟೇ. ಇವಾಗ ಗೊತ್ತಾಯ್ತಲ್ವಾ? ಇವಾಗಲೂ ಗೊತ್ತಾಗಲಿಲ್ಲ. ಅವಯವ ಇಲ್ವಲ್ಲ, ಹೇಗಾಯಿತು? ಅವಯವ ಇಲ್ಲಪ್ಪ, ಹೇಗಾಯಿತು? ಮಾಯಿಂದ ಆಯಿತು. ಗೊತ್ತಾಯ್ತಾ? ಮಣ್ಣು ಬಿದ್ದ. ಆದ್ದರಿಂದ ನಿರವಯವಾಗಿರೋ ಅಜವಾದ ಬ್ರಹ್ಮವು, ಅಜ ಬೇರೆ, ಹುಟ್ಟೋದು ಇಲ್ಲ. ಇನ್ನು ಹೇಗೂ ಯಾವ ಪ್ರಕಾರದಲ್ಲೂ ಬೇರೆ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಹುಟ್ಟೋದೇ ಅಲ್ಲ, ಹುಟ್ಟತಾ ಇದೆ ಅಂತ ಹೇಳ್ತಾ ಇದ್ದೀವಲ್ಲ. ಹೇಗೆಂದರೆ ನಿಜವಾಗಿಯೇ ಭಿನ್ನವಾಗುವುದಾದರೆ ಸ್ವಭಾವದಿಂದ ಅಮೃತವೂ ಅಜವೂ ಅದ್ವಯವೂ ಆಗಿರುವುದು ತನ್ನ ಸ್ವಭಾವನೇ ಬಿಡ್ತು ಅಂತ ಹೋಯ್ತಲ್ಲ.
ಅರ್ಥ ಆಯ್ತಾಯ್ತೇನಪ್ಪ? ತನ್ನ ಸ್ವಭಾವವನ್ನು ಯಾವುದೂ ಬಿಡೋದಿಲ್ಲ. ಬೆಂಕಿಯು ತಂಪಾಗೋದುಂಟಾ? ಬೆಂಕಿಯ ಸ್ವಭಾವ. ಆದ್ದರಿಂದ ಇಲ್ಲಿ ಅಮೃತವೂ ಅಜವೂ ಅದ್ವೈತವಾಗಿರೋದು ಇಷ್ಟೆಲ್ಲ ಆಗುತ್ತೆ ಅಂದರೆ ಸ್ವಭಾವಕ್ಕೆ ವಿರುದ್ಧವಾಗಿ ಯಾವುದೂ ಇಷ್ಟವಿಲ್ಲ. ಏಕೆಂದರೆ ಹಾಗಾಗುವುದು ಎಲ್ಲ ಪ್ರಮಾಣಗಳಿಗೂ ವಿರುದ್ಧ. ಪ್ರತ್ಯಕ್ಷದಲ್ಲೂ ಆಗಲ್ಲ, ಆಗಮನದಲ್ಲೂ ಆಗಲ್ಲ, ಎಲ್ಲೂ ಆಗಬಲ್ಲ. ಸ್ವಭಾವಕ್ಕೆ ವಿರುದ್ಧವಾಗಿ ಎಲ್ಲೂ ಒಪ್ಕೊಳ್ಳಲ್ಲ. ನಾವು ಪ್ರತ್ಯಕ್ಷ ಪ್ರಮಾಣದಲ್ಲೂ ಒಪ್ಕೊಳ್ಳಲ್ಲ, ಯಾವ ಪ್ರಮಾಣದಲ್ಲೂ ಒಪ್ಕೊಳ್ಳಲ್ಲ. ಅಜವೂ ಅವ್ಯವೂ ಆಗಿರೋ ಆತ್ಮತತ್ವವು ಮಾಯಿಂದಲೇ ಭಿನ್ನವಾಗಿರ್ತದೆ ಹೊರತು ನಿಜವಾಗಿ ಭಿನ್ನವಾಗಿರುವುದಿಲ್ಲ. ಆದ್ದರಿಂದ ದ್ವೈತವು ನಿಜವಾಗಿಯೂ ಇಲ್ಲ. ಸ್ಪಷ್ಟತೆ ಅಲ್ಲನಪ್ಪ? ನಿಜವಾಗಲೂ ಇಲ್ಲಿರೋದು ಒಂದೇ ಮೆಸೇಜು. ವಿಧವಾಗಿ ಅದನ್ನೇ ತೋರಿಸ್ತಾ ಇದ್ದಾರೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಗೊತ್ತಾಯ್ತಾ? ಆದ್ದರಿಂದ ಮಾಯಾ ವಿದ್ಯತೆ ಹೇತತ್ ನ ಅನ್ಯಥಾ ಅಜಂ ಕಥಂಚನ. ಓ ತತ್ವತೋ ವಿದ್ಯಮಾನಿ ಮರ್ತ್ಯತಾಂ ಅಮೃತಂ ವರ್ಜೆತ್. ಗೊತ್ತಾ? ಅದು ಅದೇ ಭೇದವಾಗುತ್ತೆ ಅಂದರೆ ಅದೇ ಸತ್ತೋಗುತ್ತೆ ಅಂತೈತಲ್ಲ. ಅದಕ್ಕೆ ಅವಾಗಲೇ ಹೇಳಿದ್ದು ಬ್ರಹ್ಮವು ಅವಿದ್ಯೆಯಿಂದ ಜೀವನ ಆಗ್ತಾನೆ ಅಂತ ಹೇಳಬಾರ್ದು. ನಿತ್ಯ ಶುದ್ಧ ಬುದ್ಧಮುಕ್ತ ಸ್ವಭಾವ ಅಂತ ಹೇಳಿದಾದ್ಮೇಲೆ ಮುಕ್ತ ಸ್ವಭಾವ ಬುದ್ಧ ಅಂತ ಹೇಳಿದ್ಮೇಲೆ ಅದು ಅವಿದ್ಯೆ ಹಚ್ಕೊಳುತ್ತೆ ಅಂದರೆ ಸರಿಯಾ ಮಾತು? ಖಂಡಿತವಾಗ್ಲೂ ಅಲ್ಲ. ಗೊತ್ತಾಯ್ತಾ? ಆದರೆ ಮಾಯಾ ಉಪಾಧಿಯಿಂದ ಅನಂತವಾಗಿ ಕಾಣುತ್ತೆ ಅಂತ ಹೇಳಿ ಪರವಾಗಿಲ್ಲ, ತಪ್ಪಾಗಲ್ಲ ಅದು. ಯಾಕೆಂದರೆ ಅನೇಕವಾಗಿ ಕಾಣೋದರಲ್ಲಿ ಅವನ ಸ್ವರೂಪಕ್ಕೇನು ಹಾನಿ ಇಲ್ಲ. ಎಲ್ಲ ದೃಷ್ಟಾಂತಗಳು ಇದೆ. 7 ಬಣ್ಣಗಳು ಕಾಣಿಸ್ಕೊಂಡಿದ್ದರಿಂದ ಸೂರ್ಯನ ಬೆಳಕು ಬಣ್ಣ ಬಂದ್ಬಿಡ್ತೆ? ಸೂರ್ಯನ ಬೆಳಕು ಬಣ್ಣ ಬಂದ್ಬಿಡ್ತೇನಪ್ಪ? ಬಂದಿಲ್ಲ. ಅದೇ ಹೀಗೆ ಕಾಣಿಸ್ಕೊಡ್ತಾ ಇದೆ ಅಷ್ಟೇ. ಗೊತ್ತಾಯ್ತಾ? ಮೃತ್ತೊಂದೇ ಅನೇಕ ಮಡಿಕೆಗಳಾದರೆ ಮೂರ್ತಿಯನ್ನು ಬದಲಾಯಿಸ್ಬಿಡ್ತಾ ಇಲ್ವಲ್ಲ? ಹಾಗೆ ಇದೆಯಲ್ಲ, ಸತ್ಯವಾಗಿದೆಯಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇದು ಕೇವಲ ಮಾಯಾ ಕಾರಣದಿಂದ ಹೀಗಾಗ್ತಾ ಇದೆ. ಈ ಮಾಯಾ ಅಂದರೆ ಹಾಗೆ ನಮ್ಮದೇ ಮಾಯಾ ಅಂದರೆ ನಮ್ಮ ವಿದ್ಯೆಯನ್ನು ನೋಡ್ತಾ, ನೀನು ವಿದ್ಯೆಯನ್ನು ನೋಡ್ತಾ ಇರೋದು ದ್ವೈತ, ಮಾಯಾನಲ್ಲಿರೋದು ಅದ್ವೈತ. ಮಾಯಾವಿ ದೃಷ್ಟಿಯಿಂದ ಅದ್ವೈತ ರೀ. ನಾನು ಮೂರ್ಖ ಅದನ್ನು ಬೇರೆ ಅಂತ ತಿಳ್ಕೊಂಡಿದ್ದೀನಿ. ಅದು ನಂದು ಅಧ್ಯಾಸ. ಅಧ್ಯಾಸ ನಂದೇ, ಈಶ್ವರಂದಲ್ಲ. ಮಾಯಾ ಈಶ್ವರಂದೇ, ನಂದಲ್ಲ. ಅರ್ಥ ಇದ್ದೇನಪ್ಪ? ಆದ್ದರಿಂದ ಇಲ್ಲಿ ನಾನಾತ್ವಕ್ಕೆ ಆತ್ಮನು ಮಾಯಿಂದ ಆತ್ಮನ ತೋರ್ಕೊಳ್ಳೋದಕ್ಕೂ ನನ್ನ ಅವಿದ್ಯೆಗೂ ಗಂಟು ಹಾಕಬಾರ್ದು. ಆತ್ಮನಾಗಿ ತೋರ್ಕೊಂಡಿದ್ದಾನೆ. ನನ್ನ ವಿದ್ಯೆಯಲ್ಲಿದೆ, ಅಲ್ಲಿ ಭೇದ ನೋಡೋದು ನನ್ನ ವಿದ್ಯೆ. ಭೇದ ಅಂದ್ಬಿಟ್ಟು ಏಕತ್ವ ತಿಳ್ಕೊಂಡ್ರೆ ನಾನು ಈಶ್ವರನಂತೆಯೇ ನೆಮ್ಮದಿಯಾಗಿರ್ತೀನಿ, ಏನು ಚಿಂತೆ ಮಾಡಲ್ಲ. ದ್ವೈತ ಇದ್ರೆ ಇರಲಿ, ಬಿಟ್ಟರೆ ಬಿಡಲಿ. ಗೊತ್ತಾಯ್ತಾ? ಅಲ್ಲಿಗೆ ಆದ್ದರಿಂದ ಈ ಕಾರಣ ನಮ್ಮ ಈ ಪಕ್ಷವು ಯಾರಿಗೂ ವಿರುದ್ಧವಲ್ಲ. ಆ ಮಾಯಾವಿದ್ಯತೆ ಅಲ್ವಾ ಅಲ್ಲ? ಜಾತ ಬ್ರಹ್ಮ ಅಂತೇಳಿ ದೋಷ ಎಲ್ಲಿ ನೆನೆಸ್ಕೊಂಡು ರಾಮು ಅನೌನ್ಸ್ಮೆಂಟ್ ಇರಬೇಕಲ್ಲ, ಅದೇ ಅನೌನ್ಸ್ ಮಾಡಬೇಕಲ್ವೇ? ಅಲ್ಲೇ ಮಾಡ್ತೀರಾ? ಸರಿ ಸರ್. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಾಳೆ ಪಾಠ ಇಲ್ಲ ಅಂತ ಹೇಳಿದೆ. ಹೇಳಿ. ಶ್ರುತಿ ಸ್ಮೃತಿ ಪುರಾಣ